ದೇವರ ನಾಮಕ್ಕೆ ಮಹಿಮೆಯಾಗಲಿ. ദൈവം നമ്മെ എങ്ങനെ സൃഷ്ടിച്ചു എന്നുള്ളതിനെ കുറിച്ച് ചിന്തിച്ചുകൊണ്ടിരിക്കുകയാണല്ലോ. ನಾವು ದೇವರು ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದನು ಎಂಬುದಾಗಿ ಕಲಿತಾ ಬರ್ತಾ ಇದ್ದೇವೆ. നമുക്ക് ദൈവത്തിന്റെ സ്വരൂപത്തിലും സാദൃശ്യത്തിലും നമ്മെ സൃഷ്ടിച്ചു. പക്ഷെ നമ്മൾ പാപം ചെയ്തത് കളഞ്ഞ് അത് നമുക്ക് നഷ്ടപ്പെട്ടു എന്ന് നാം ഓർക്കണം. ದೇವರು ನಮ್ಮನ್ನ ತನ್ನ ಹೋಲಿಕೆ ಮೇರೆಗೆ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಆದರೆ ಪಾಪದ ನಿಮಿತ್ತ ನಾವು ಅದೆಲ್ಲವನ್ನು ಕಳೆದುಕೊಂಡೆವು. എന്നാൽ വീണ്ടും ദൈവം തന്നെ അതിന് വില കൊടുത്ത് നമ്മെ തിരികെ മേടിച്ചിരിക്കുകയാണ്, അല്ലെങ്കിൽ വീണ്ടെടുത്തിരിക്കുകയാണ്. ದೇವರು ಮತ್ತೆ ಅದಕ್ಕಾಗಿ ಬೆಲೆ ಕೊಟ್ಟು ನಮ್ಮನ್ನ ತಿರುಗಿ ಪಡೆದುಕೊಂಡಂತನಾಗಿದ್ದಾನೆ. നാം വീണ്ടും യേശയ്യാപ്രവചനത്തിലേക്ക് വരാം. ನಾವು ಮತ್ತೆ യേശയ്യാപ്രവಚನ ಗ್ರಂಥಕ್ಕೆ ಬರೋಣ. അതിന്റെ 43-ാം അധ്യായത്തിന്റെ 1-ാം വാക്യം വായിക്കാം. 43ನೇ 1ನೇ ವಚನವನ್ನು ಓದಿಕೊಳ್ಳುವುದಾಗಿದೆ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನಿಗನುತ್ತಾನೆ. ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ. ഇവിടെ നമ്മൾ ചിന്തിക്കുന്നുണ്ടായി, ദൈവം നമ്മെ വീണ്ടെടുത്തു. ದೇವರು ನಮ್ಮನ್ನ ಮತ್ತೆ ಪಡ್ಕೊಂಡಿದ್ದಾನೆ. ദൈവം വീണ്ടെടുത്തു, ദൈവം അതിനെ വില കൊടുത്തു. ದೇವರು ಅದಕ್ಕಾಗಿ ಬೆಲೆ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ദൈവത്തിന്റെ പുത്രൻ നമുക്ക് വേണ്ടി ഈ ഭൂമിയിലേക്ക് വന്നു. ದೇವಕುಮಾರನು ಈ ಭೂಲೋಕಕ್ಕೆ ನಮಗೋಸ್ಕರ ಬಂದನು. യേശു ക്രിസ്തുവിന്റെ രക്തത്താൽ നമുക്ക് വീണ്ടെടുപ്പ് ലഭിച്ചു. ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಬಿಡುಗಡೆ ಉಂಟಾಯಿತು. പത്രോസിന്റെ 1-ാം ലേഖനം 1-ാം അധ്യായം 18-19 വാക്യങ്ങളിൽ നാം വായിക്കുന്നത്, ಮೊದಲನೇ ಪೇತ್ರ 1ನೇ ಅಧ್ಯಾಯ 18-19 ಓದುವಂತದ್ದು, നമ്മെ വീണ്ടെടുത്തിരിക്കുന്നത് കർത്തവും പിതൃപാരമ്പര്യവുമാണ്. നമ്മുടെ നടപ്പിൽ നമ്മെ വീണ്ടെടുത്തിരിക്കുന്ന പൊന്ന വെള്ളി മുതലായ അഴിഞ്ഞു പോകുന്ന വസ്തുക്കളെ കൊണ്ടല്ല, ക്രിസ്തു എന്ന നിർദോഷവും നിഷ്കളങ്കവുമായ കുഞ്ഞാടിന്റെ ಬಿಡುಗಡೆ ಉಂಟಾದಂತದ್ದು ಬೆಳ್ಳಿ ಬಂಗಾರ ಬೆಸಿ ಹೋಗ್ತಕ್ಕಂಥ ವಸ್ತುಗಳಿಂದಲ್ಲ, ಯಜ್ಞದ ಕುರಿಯ ರಕ್ತದಿಂದಲೇ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂಬುದಾಗಿ ಬಲ್ಲಿರಲು ಎಂಬುದಾಗಿ ಬರೆಯಲ್ಪಟ್ಟಿದೆ. ആർക്കും വില കൊടുത്ത് നമ്മെ മേടിക്കുവാൻ കഴിയാതിരുന്ന സ്ഥാനത്ത് ദൈവം തന്റെ പുത്രനെ അയച്ച് നമ്മെ വീണ്ടെടുത്തു. ಯಾರಿಗೂ ನಮಗೆ ಬೆಲೆ ಕೊಟ್ಟು ಬಿಡುಗಡೆ ಮಾಡಿಕೊಳ್ಳಲಾಗದಂತ ಸ್ಥಿತಿಯಲ್ಲಿರುವಾಗ ದೇವರು ತನ್ನ ಮಗನನ್ನ ಕೊಟ್ಟು ನಮ್ಮನ್ನು ಬಿಡಿಸಿಕೊಂಡಿದ್ದಾನೆ. നമ്മൾ ആരംഭിച്ചത് എന്തിനാണ് നമ്മെ വീണ്ടെടുത്തത് എന്നുള്ളത് ചിന്തിച്ചുകൊണ്ടാണ്. ನಾವು ಆರಂಭ ಮಾಡುವಂತದ್ದು ಈ ಒಂದು ಕೂಟವನ್ನು ದೇವರು ನಮ್ಮನ್ನ ಯಾಕಾಗಿ ದೇವರು ನಮ್ಮನ್ನ ಸೃಷ್ಟಿಸಿದ ദൈവത്തെ മഹത്വപ്പെടുത്തുവാൻ വേണ്ടിയാണ് ದೇವರು ತನ್ನನ್ನು ಮಹಿಮೆಪಡಿಸಲಿಕ್ಕಾಗಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. എന്നാൽ നമ്മൾക്ക് ദൈവത്തോടുള്ള ആ ബന്ധം നമ്മുടെ പാപമുഖാന്തരം നഷ്ടപ്പെട്ടു പോയി. ಆ ದೇವರೊಂದಿಗೆ ಇರತಕ್ಕಂತ ಸಂಬಂಧ ಪಾಪದಿಂದ ಕಳೆದು ಹೋಯಿತು. വീണ്ടും ദൈവം നമ്മെ വിലയ്ക്ക് വാങ്ങി ആ റിലേഷൻഷിപ്പിലേക്ക് കൊണ്ടുവന്നിരിക്കുകയാണ്. ಆ ದೇವರು ಮತ್ತೆ ಬೆಲೆ ಕೊಟ್ಟು ಮತ್ತೆ ಅದೇ ಸಂಬಂಧಕ್ಕೆ ನಮ್ಮನ್ನ ಕರೆತಂದಿದ್ದಾನೆ. അതിനെ ദൈവം തന്റെ പുത്രനെ നമുക്ക് വേണ്ടി അയച്ചു. ಅದಕ್ಕಾಗಿ ತನ್ನ ಮಗನನ್ನೇ ನಮಗೋಸ್ಕರ ಕಳುಹಿಸಿಕೊಟ್ಟ. മർക്കോസിന്റെ സുവിശേഷത്തിൽ വായിച്ചതുപോലെ അവൻ ശുശ്രൂഷ ചെയ്യുവാനല്ല ചെയ്യുവാനും അനേകർക്ക് വേണ്ടി തന്റെ ജീവനെ മറുവിലയായി കൊടുപ്പാനും അത്ര വന്നു. ಮಾರ್ಕನ ಸುವಾರ್ತೆಯನ್ನು ಓದಿದ ಹಾಗೆ ಆತನು ಸೇವೆ ಮಾಡಿಸಿಕೊಳ್ಳಿಕ್ಕೆ, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳಿಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಡುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನೆಂಬುದಾಗಿ ಬರೆಯಲಾಗಿದೆ. അതുകൊണ്ട് നമ്മുടെ ലക്ഷ്യം, നമ്മെ കുറിച്ചുള്ള ദൈവത്തിന്റെ ലക്ഷ്യം നിറവേറണം. ಅದರಿಂದ ನಮ್ಮ ಕುರಿತಾದಂತ ದೇವರ ಗುರಿ ನೆರವೇರಬೇಕು. ഇനി നോക്കിക്കേ, കൊരിന്ത്യർക്കെഴുതിയ ലേഖനം, ಆ ಕೊರಿಂಥದವರಿಗೆ ಬರೆದ ಪತ್ರಿಕೆ അതിന്റെ 6-ാം അധ്യായം 19-20 വാക്യങ്ങൾ. 1ನೇ ಕೊರಿಂಥ 6ನೇ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನೋಡಿ, അവിടെ നമ്മൾ വായിക്കുന്ന നിങ്ങൾ നിങ്ങളുടെ സ്വന്തം സ്വത്തല്ല. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. പിന്നെ ನೀವು ಕ್ರಾಯಕ್ಕೆ ಕೊಡಲ್ಪಟ್ಟ, നിങ്ങൾ വിലയ്ക്ക് വാങ്ങപ്പെട്ടിരിക്കുന്നു. ಕ್ರಾಯಕ್ಕೆ ಕೊಳ್ಳಲ್ಪಟ್ಟವರು. അപ്പൊ നമ്മൾ നമുക്കുള്ളവരല്ല, ನಾವು ನಮ್ಮ ಸ್ವಂತ ಸೊತ್ತಲ್ಲ. നമ്മളെ ദൈവം സൃഷ്ടിച്ചു. ದೇವರು ನಮ್ಮನ್ನ ಸೃಷ್ಟಿ ಮಾಡಿದನು. നമ്മളെ തന്നെ വിറ്റ് കളഞ്ഞു. ನಾವು ನಮ್ಮನ್ನೇ ನಾವು ಮಾರಿಕೊಂಡೆವು. വീണ്ടും ദൈവം വില കൊടുത്ത് നമ്മെ മേടിച്ചു. ದೇವರು ಬೆಲೆ ಕೊಟ್ಟು ನಮ್ಮನ್ನ ಮತ್ತೆ ಕೊಂಡುಕೊಂಡಿದ್ದಾನೆ. ഇനി നമ്മൾ നമ്മുടേതല്ല. ಆದ್ರೆ ಇನ್ನು ನಾವು ನಮ್ಮ ಸ್ವಂತ ಸೊತ್ತಲ್ಲ. നമ്മളെ മറ്റൊരുവൻ വില കൊടുത്ത് മേടിച്ചിരിക്കുക. ಬೇರೊಬ್ಬರು ನಮಗಾಗಿ ಬೆಲೆ ಕೊಟ್ಟು ಕೊಂಡುಕೊಂಡಿದ್ದಾನೆ. അതുകൊണ്ട് എന്ത് ചെയ്യണം? ಆದ್ದರಿಂದ ನಾವೇನ್ ಮಾಡ್ಬೇಕು? ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. അതുകൊണ്ട് നിങ്ങളുടെ ശരീരം കൊണ്ട് ദൈവത്തെ മഹത്വപ്പെടുത്തുവേൻ. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. എന്തിനാണ് ദൈവം നമ്മെ സൃഷ്ടിച്ചത്? ಯಾಕಾಗಿ ദൈവത്തിന്റെ മഹത്വത്തിനായി ತನ್ನ ಮಹಿಮೆಗಾಗಿ. പക്ഷേ നമ്മൾ പാപം ചെയ്തത് നഷ്ടപ്പെടുത്തി. ನಾವು ಪಾಪ ಮಾಡಿ ಅದನ್ನು ಕಳೆದುಕೊಂಡೆವು. ഇപ്പോൾ ഇത് വില കൊടുത്ത് നമ്മെ വീണ്ടും മേടിച്ചിരിക്കുക. ದೇವರು ಬೆಲೆ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ. ഒരിക്കലും ഒരു സ്റ്റോറി ഇവിടെ പറഞ്ഞിട്ടുള്ള
പറഞ്ഞിട്ടുള്ള കേൾക്കാത്തവർക്ക് വീണ്ടും ഒന്നുകൂടി പറയാം. ನಾನು ಮೊದಲೊಂದು ಸಾರಿ ಒಂದು ಕತೆ ಹೇಳಿದೆ, ಮತ್ತೊಂದು ಸಾರಿ ಕೇಳಿದಿರ್ತಕ್ಕಂಥವ್ರಿಗೆ ಹೇಳ್ತೇನೆ. ഒരിക്കൽ ഒരു ചെറിയ ബാലകൻ അവന്റെ പിതാവ് അവനൊരു ചെറിയ തോണി മേടിച്ചു കൊടുത്തു. ಆ ಒಬ್ಬ ಚಿಕ್ಕ ಬಾಲಕನಿಗೆ ತನ್ನ ತಂದೆ ಒಂದು ಚಿಕ್ಕ ದೋಣಿಯನ್ನ ಕೊಂಡು ಕೊಟ್ಟನು. അവന് ഒരു ദിവസം അത് ഇങ്ങനെ കളിച്ചുകൊണ്ടിരുന്ന സമയത്ത് എങ്ങനെയോ വെള്ളത്തിലകപ്പെട്ട് ആ തോണി നഷ്ടപ്പെട്ടു. ಅದನ್ನು ಆಟ ಆಡ್ತಿರುವ ಸಮಯದಲ್ಲಿ ಅದು ನೀರಿನಲ್ಲಿ ಅದು ಕೊಚ್ಚಿಕೊಂಡು ನಷ್ಟ ಆಯಿತು. അവന് വളരെ ദുഃഖമായി. ಅವನಿಗೆ ತುಂಬಾ ದುಃಖ ಉಂಟಾಯಿತು. അവൻ ഒരു ദിവസം വീണ്ടും അപ്പനോട് പറഞ്ഞു, അപ്പ എനിക്ക് ആ തോണി നഷ്ടപ്പെട്ടല്ലോ, എനിക്ക് വേറൊരു തോണി മേടിച്ചു തരണം. ತಂದೆಗೆ ಅದನ್ನು ಹೇಳಿದನಪ್ಪ, ನೀನು ತೆಗೆದುಕೊಂಡಿದ್ದಂತ ದೋಣಿ ನಷ್ಟ ಆಯಿತು, ಮತ್ತೊಂದು ದೋಣಿ ನನಗೆ ತೆಗೆದುಕೊಡು ಎಂಬುದಾಗಿ ಹೇಳಿದನು. അങ്ങനെ ഒരു ദിവസം ഈ അപ്പനും മകനും കൂടെ ഇങ്ങനെ കടയിലേക്ക് പോവുകയാണ്. ಇದೇ ರೀತಿಯಾಗಿ ಅಪ್ಪ ಮಗ ಇಬ್ರು ಸಹ ಅಂಗಡಿ ಕಡೆಗೆ ಹೋಗ್ತಾರೆ. അവനിങ്ങനെ കടകളിൽ ഇങ്ങനെ ഈ തോണിയൊക്കെ വിൽക്കാൻ ബോട്ട് പോലുള്ള തോണി മനസ്സിലായില്ല, അതിങ്ങനെ വിൽക്കാനായിട്ട് വെച്ചിരിക്കുന്ന സ്ഥലത്ത് ഇങ്ങനെ പോകുമ്പോൾ ಅಲ್ಲಿ ದೋಣಿಗಳನ್ನ ಮಾರ್ಲಿಕ್ಕೆ ಇಟ್ಟಿರ್ತಕ್ಕಂಥ ಅಂಗಡಿಗಳ ಮುಂದೆ ಅವರು ಹೋಗುವಾಗ അവന്റെ നഷ്ടപ്പെട്ട തോണി കടയിലിരിക്കുന്നു. ಅವನು ಕಳೆದುಕೊಂಡಿದಂತಹ ದೋಣಿ ಆ ಒಂದು ಅಂಗಡಿಯಲ್ಲಿದೆ. അവൻ അപ്പനോട് പറഞ്ഞു, ഇതാ എന്റെ തോണിയാണ്. ಅವರ ತಂದೆಗೆ ಹೇಳ್ತಾನೆ, ಇದು ನಾನು ಕಳ್ಕೊಂಡದ ದೋಣಿ. അപ്പം ഈ കടക്കാരനോട് പറഞ്ഞു, ഇത് മകന്റെ തോണിയാണെന്ന് പറയുന്നത്, അവന് കൊടുക്കാൻ പറഞ്ഞു. ಅಂಗಡಿಯವನಿಗೆ ತಂದೆ ಹೇಳ್ತಾನೆ, ನೋಡ ನನ್ನ ಮಗನ ದೋಣಿ, ಅದನ್ನ ಕೊಟ್ಬಿಡಿ ಅಂತ. അങ്ങനെ കൊടുക്കുമല്ലോ. ಅವ್ರು ಸುಮ್ಮನೆ ಕೊಡ್ತಾರ ಹಾಗೆ? ഇല്ല, അവര് പറഞ്ഞു, അതിന് വിലയുണ്ട്, ആ വില കൊടുത്താൽ നിങ്ങൾക്ക് ഇത് തരാം. ನೀವು ಅದನ್ನ ಬೆಲೆ ಕೊಟ್ಟರೆ ನಾನು ನಿಮ್ಗೆ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. അങ്ങനെ അതിന്റെ വില ചോദിച്ച വില കൊടുത്ത തോണി കൈവശമാക്കി ಬೆಲೆ ಕೇಳಿ ಬೆಲೆಯನ್ನು ಕೊಟ್ಟು ಮತ್ತೆ ಆ ದೋಣಿಯನ್ನ ತೆಗೆದುಕೊಂಡು ആ തോണി അവന്റെ കയ്യിലേക്ക് കിട്ടിയപ്പോൾ ಆ ದೋಣಿ ಹುಡುಗನ ಕೈಗೆ ಸಿಕ್ಕಿದಾಗ ആ മകൻ ഈ തോണി കൈ പിടിച്ചുകൊണ്ട് പറയുകയാണ്, ಆ ದೋಣಿಯನ್ನು ಹಿಡ್ಕೊಂಡು ಮಗನೇ ಹೇಳ್ತಾನೆ, now you are 2 times belongs to me. ಈ ಎರಡನೇ ಸಾರಿ ನನ್ನವನಾಗಿದ್ದೇನೆ, ನನ್ನದಾಗಿದ್ದೆ ಅಂತ. 2 പ്രാവശ്യം നീ എന്ത് ചെയ്യാണ്? ಎರಡನೇ ಸಾರಿ ನನ್ನದಾಗಿ. ഒരിക്കൽ ഞാൻ മേടിച്ചു, ಒಂದು ಸಾರಿ ನಾನು നഷ്ടപ്പെട്ടു പോയി, ಮತ್ತೆ ನಷ್ಟ ಆಯ್ತು, വീണ്ടും വില കൊടുത്തു, ಮತ್ತೆ ಬೆಲೆ ಕೊಟ್ಟು ഞാൻ മേടിച്ചിരിക്കുകയാണ്. ഇപ്പോൾ നീ എനിക്ക് 2 പ്രാവശ്യം എന്റെ. ಈಗ ಎರಡನೇ ಸಾರಿ ನೀನು ನನ್ನದಾಗಿದ್ದೀಯಾ. ഇതാണ് ദൈവം നമ്മോട് പറയുന്നത്. ಇದೇ ದೇವರು ನಮ್ಗೆ ಹೇಳ್ತಾ ಇರೋದು. ദൈവത്തിന്റെ മഹത്വത്തിനായി ദൈവം നമ്മെ സൃഷ്ടിച്ചു. ದೇವರ ಮಹಿಮೆಗೋಸ್ಕರ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ. എന്നാൽ ദൈവത്തിന്റെ ആ മഹത്വം അല്ലെങ്കിൽ ദൈവത്തിന്റെ ഉദ്ദേശം നമ്മൾ നഷ്ടപ്പെട്ടു. ದೇವರ ಒಂದು ಉದ್ದೇಶ ಏನೈತೆ ನಮ್ಮನ್ನು ಸೃಷ್ಟಿ ಮಾಡೋದು. ദൈവം വീണ്ടും അമൂല്യമായ വില കൊടുത്ത് നമ്മെ മേടിച്ചു. ದೇವರು ಬಹಳ ಬೆಲೆಯನ್ನು ಕೊಟ್ಟು ನಮ್ಮನ್ನು ಕೊಂಡ್ಕೊಂಡಿದ್ದಾನೆ. അവൻ നമ്മെ മേടിച്ചെന്തിനാണ്? ಏನಕ್ಕಾಗಿ ನಮ್ಮನ್ನು ಕೊಂಡ್ಕೊಂಡಿದ್ದಾನೆ? ശരീരം കൊണ്ട് അവനെ മഹത്വപ്പെടുത്തും. ನಮ್ಮ ದೇಹದ ಮೂಲಕ ಆತನ ಪ್ರಭಾವವನ್ನು ಪ್ರಕಾಶಪಡಿಸಲಿಕ್ಕೆ. ഒരു 1-2 വാക്യം കൂടെ വായിച്ച് ഞാൻ ആ ഭാഗം വിടാം. ಒಂದೆರಡು ವಚನವನ್ನು ಓದಿ ನಾವು ಮುಂದೆ ಹೋಗೋಣ. റോമലേഖനം 12-ാം വാക്യം. ರೋಮ 12ನೇ ಅಧ್ಯಾಯ നമുക്ക് പരിചയമുള്ള വാക്യമാണ്. റോമ 12:1. 12:1. ರೋಮ 2:1. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. അപ്പോൾ ദൈവത്തിന് നമ്മെ തന്നെ സമർപ്പിക്കുക. ದೇವರಿಗೆ ನಮ್ಮನ್ನು ನಾವೇ ಸಮರ್ಪಣೆ. നമ്മൾ ദൈവം നമ്മെ സൃഷ്ടിച്ചു, നമ്മൾ കളഞ്ഞു, വീണ്ടും ദൈവം വില കൊടുത്തു, നമ്മെ മേടിച്ചു. ഇനി നമ്മൾ ചെയ്യേണ്ട കാര്യം എന്താണ്? ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಾವು ಅದನ್ನ ಕಳ್ಕೊಂಡ್ವಿ, ತಿರುಗಿ ದೇವರು ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಮತ್ತೆ ನಾವು ಏನ್ ಮಾಡ್ಬೇಕಾಗಿದೆ? നിങ്ങൾ ബുദ്ധിയുള്ള ആരാധനയായി നിങ്ങളുടെ ശരീരങ്ങളെ ജീവനും വിശുദ്ധിയും ദൈവത്തിന് പ്രസാദമുള്ള യാഗമായി സമർപ്പിക്കുക. ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. നമ്മൾ ഓർക്കേണ്ട, നിങ്ങളുടെ ശരീരം കൊണ്ട് ദൈവത്തെ മഹത്വപ്പെടുത്തണം. ನಿಮ್ಮ ശരീരದಿಂದ ದೇವರನ್ನ നമ്മൾ നമുക്കുള്ളവരല്ല. ನಾವು ನಮ್ಮ ಸ್ವಂತ നമ്മെ ഒരുവൻ വിലയ്ക്ക് വാങ്ങിയിരിക്കുകയാണ്. ಒಬ್ಬನು ಬೆಲೆ ಕೊಟ್ಟು ഇനി നമ്മുടെ ലക്ഷ്യം നമ്മുടെ ദൈവത്തെ മഹത്വപ്പെടുത്തുക, അവന് മഹത്വം കരയറ്റുക എന്നുള്ളതാണ്. ಇನ್ನು ಮುಂದೆ ನಮ್ಮ ಗುರಿ ಆತನನ್ನು ಮಹಿಮೆಪಡಿಸುವಂತದ್ದೇ ನಮ್ಮ ಗುರಿ ಆಗಿರಬೇಕು. ദൈവത്തെ പ്രസാദിപ്പിക്കുക, ದೇವರನ್ನ ಮೆಚ್ಚಿಸುವಂತದ್ದೇ ನಮ್ಮ ಗುರಿ. അതിനിവിടെ ദൈവത്തിന്റെ വചനം ദൈവാത്മാവ് രേഖപ്പെടുത്തിയിരിക്കുന്നത്. ಅದಕ್ಕಾಗಿ ದೇವರಾತ್ಮನು ದೇವರ ವಾಕ್ಯ നമ്മുടെ ശരീരത്തെ ജീവനും ദൈവത്തിന് പ്രസാദമുള്ള യാഗമായി ನಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರ್ತಕ್ಕಂಥ ಸಜೀವ. ഒരു സമ്പൂർണമായ സമർപ്പണമില്ലാതെ ദൈവത്തെ മഹത്വപ്പെടുത്തുവാൻ കഴിയുകയില്ല. ಸಂಪೂರ್ಣವಾದ ಸಮರ್ಪಣೆ ಇಲ್ಲದೆ ದೇವರನ್ನು ಮಹಿಮೆಪಡಿಸಲಿಕ್ಕೆ ಸಾಧ್ಯವಿಲ್ಲ. പ്രിയമുള്ളവരെ, നമ്മൾ വാസ്തവമായ ആ നിലയിൽ ദൈവത്തെ മഹത്വപ്പെടുത്തി ജീവിക്കുന്നുണ്ടോ എന്ന് നമ്മൾ ചിന്തിക്കണം. ನಾವು ನಿಜವಾಗಲೂ ದೇವರನ್ನು ಮಹಿಮೆಪಡಿಸಿ ಬದುಕ್ತಾ ಇದ್ದೇವೋ ಎಂಬುದಾಗಿ ನಮ್ಮನ್ನ ಕುರಿತು ನಾವು ಚಿಂತಿಸಬೇಕು. കൊരിന്ത്യർ ലേഖനത്തിൽ അപ്പോസ്തലനായ പൗലോസ് പറയുമ്പോൾ, ಕೊರಿಂಥ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಬರೆಯುವಾಗ പൗലോസ് പറയുന്നത് അതിന്റെ 1 കൊരിന്ത്യർ 10-ാം വാക്യം. 1 ಕೊರಿಂಥ 10ನೇ ಅಧ್ಯಾಯ 31ನೇ ವಚನ. ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನೇ ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. അവർ നിങ്ങൾ തിന്നാലും കുടിച്ചാലും എന്ത് ചെയ്താലും
ദൈവത്തിന്റെ നാമം മഹത്വം. ನೀವು ಉಂಡರು ಕುಡಿದರು ಇನ್ನೇನೇ ಮಾಡಿದ್ರು ದೇವರ ಘನತೆಗಾಗಿ ಮಾಡಿರಿ. പ്രിയമുള്ളവരെ, വാസ്തവമായി നമ്മൾ ദൈവത്തെ മഹത്വപ്പെടുത്തി ജീവിക്കുന്നു. ನಿಜವಾಗಲೂ ನಾವು ದೇವರನ್ನ ಘನಪಡಿಸಿ ಬದುಕ್ತಾ ಇದ್ದೇವೆ. നമ്മെ ദൈവത്തിന്റെ മഹത്വത്തിന് വേണ്ടി സൃഷ്ടിച്ചവരാണ്. ನಾವು ದೇವರ ಮಹಿಮೆಗೋಸ್ಕರ എല്ലാ സൃഷ്ടികളെക്കാളും വിലയുള്ള അമൂല്യതയുള്ളവരായിട്ടാണ് ദൈവം നമ്മെ ಎಲ್ಲ ಸೃಷ್ಟಿಗಳಿಗಿಂತಲೂ ಮಿಗಿಲಾಗಿ ಅಮೂಲ್ಯವಾಗಿ ಸೃಷ್ಟಿಸಲ್ಪಟ್ಟಂತವರು ನಾವು. നാം ദൈവത്തിന്റെ മക്കൾ. ನಾವು ದೇವರ ಮಕ್ಕಳು. ദൈവത്തിന്റെ മക്കളായത് ದೇವರ ಮಕ್ಕಳಾದ ನಾವು നമ്മുടെ ജീവിതത്തിന്റെ ഏക ലക്ഷ്യം ദൈവത്തെ മഹത്വപ്പെടുത്തുക. ನಮ್ಮ ಜೀವನದ ಒಂದೇ ಒಂದು ಏಕ ಗುರಿ ದೇವರನ್ನ ಮಹಿಮೆಪಡಿಸುವಂತ. അങ്ങനെ നാം ജീവിക്കുമ്പോൾ ಹಾಗೆ ನಾವು ಜೀವಿಸುವಾಗ തീർച്ചയായും ദൈവം നമ്മെ പ്രസാദിക്കും. ಆ ದೇವರು ನಮ್ಮಿಂದ ಸಂತೋಷ ಪಡುತ್ತಾನೆ. ഈ ലോകം നമുക്ക് അനുകൂലമല്ല. ಈ ಲೋಕ ನಮಗೆ ಅನುಕೂಲ ಅಲ್ಲ. ഈ ലോകം കെട്ടൊരു ലോകമാണ്. ಈ ಲೋಕ ಕೆಟ್ಟು ಹೋಗಿರೋ ಲೋಕ. അതുകൊണ്ട് അടുത്ത വാക്യത്തിൽ പറയുന്നുണ്ട്, ഈ ലോകത്തിന് അനുരൂപമാകരുത്. ಅದಕ್ಕೆ ಮುಂದಿನ ವಚನ ಹೇಳುತ್ತದೆ, ನೀವು ಇಹಲೋಕ ಅನುಸರಿಸಬಾರದು. ഈ ലോകം എന്ന് പറയുന്നത് the fashion of the world. ഈ ലോകത്തിന്റെ മോടിക്ക് നിങ്ങൾ അനുരൂപരാകരുത്. ನೀವು ಈ ಲೋಕದ ಮೋಹಕ್ಕೆ ಒಳಗಾಗಬಾರದು. നമ്മൾ വളരെ ശ്രദ്ധിച്ച് ജീവിക്കണം. ನಾವು ಬಹಳ ಎಚ್ಚರಿಕೆಯಿಂದ ಜೀವಿಸಬೇಕು. ലോകവും അതിന്റെ മോഹവും നശിച്ചു പോകും, ദൈവേഷ്ടം ചെയ്യുന്നവനോ ജീവിക്കും. ಲೌಕಿಕವಾದ ಆಸೆಯು ಗತಿಸಿ ಹೋಗುತ್ತದೆ, ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ. അതുകൊണ്ട് ദൈവത്തെ മഹത്വപ്പെടുത്തി നമുക്ക് ജീവിക്കുവാൻ ദൈവം നമ്മെ സഹായിക്കട്ടെ. ದೇವರನ್ನ ಮಹಿಮೆ ಪಡಿಸಿ ನಾವು ಜೀವಿಸಲಿಕ್ಕೆ ದೇವರು ನಮಗೆ നമുക്ക് നഷ്ടപ്പെട്ടത് തിരികെ തന്ന് ദൈവം തന്നുകൊണ്ടിരിക്കുകയാണ്. ನಷ್ಟವಾದದ್ದನ್ನ ಕಳೆದುಕೊಂಡದನ್ನ ದೇವರು ಮತ್ತೆ ನಮಗೆ ಕೊಡುತ್ತಲೇ ಇದ್ದಾನೆ. അപ്പൊ ദൈവം നമ്മെ ആ നിലയിൽ വീണ്ടെടുത്തു. ಈ ರೀತಿಯಾಗಿ ದೇವರು ನಮಗೆ ಬಿಡುಗಡೆಯನ್ನ ಕೊಟ್ಟಿದ್ದಾನೆ. 43-ാമത്തെ അധ്യായത്തിലേക്ക് വീണ്ടും വരാം. 3ನೇ ಅಧ್ಯಾಯಕ್ಕೆ ಮತ್ತೆ ಬರೋಣ. അവിടെ 1-ാം വാക്യത്തിൽ നമ്മൾ വായിക്കുന്നത് ಅಲ್ಲಿ 43ನೇ 43-ാം അധ്യായം 1-ാം വാക്യം. 43ನೇ ಯೆಶಾಯ ಪ್ರವಾದನೆ 43ನೇ ಅಧ್ಯಾಯ. ഞാൻ നിന്നെ വീണ്ടെടുത്തിരിക്കുന്നു, ನಾನು ನಿನ್ನನ್ನ ಬಿಡುಗಡೆ ಮಾಡಿದ್ದೇನೆ. ಇಸ್ರಾಯೇಲೇ, ನಿನ್ನನ್ನು ಸೃಷ್ಟಿ ರೂಪಿಸಿದವನಾದ ನಾನು. 4ನೇ ವಚನ, 3ನೇ ವಚನ. ನಾನು ನಿನ್ನ 1ನೇ ವಚನ 43. ಈಗಲಾದರೂ ಯಾಕೋ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನಿಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ. വീണ്ടെടുത്തിരിക്കുന്നുവല്ലോ, ನಾನು ನಿನ್ನನ್ನ ಬಿಡುಗಡೆ ಮಾಡಿದ್ದೇನಲ್ಲ. ഇനി രണ്ടാമത്തെ കാര്യം, അവിടെ വേറൊരു കാര്യം കൂടെ പറയുകയാണ്. ಮತ್ತೊಂದು ವಿಷಯ ಹೇಳ್ತಾ ಇದೆ. എന്താണ് പറഞ്ഞിരിക്കുന്നത്? ಏನ್ ಹೇಳ್ತಾ ಇದೆ? ഞാൻ നിന്നെ പേർ ചൊല്ലി വിളിച്ചു. ನಿನ್ನ ಹೆಸರು ಹಿಡಿದು ಕರೆದನಲ್ಲ. നമ്മുടെ പേര് ദൈവത്തിന് അറിയൂ. ನಮ್ಮ ಹೆಸರು ದೇವ್ರಿಗೆ ಗೊತ್ತಿದೆಯಾ? നമ്മുടെ പേര് ദൈവത്തിന് അറിയോ? ನಮ್ಮ ಹೆಸರು ದೇವ್ರಿಗೆ ಗೊತ್ತಿದೆಯಾ? നമ്മുടെ പേര് ദൈവത്തിന് അറിയാം. ನಮ್ಮ ಹೆಸರು ದೇವ್ರಿಗೆ ಗೊತ್ತಿದೆ. നമ്മുടെ ഓരോരുത്തരുടെയും പേര് ദൈവത്തിന് അറിയാം. ನಮ್ಮ ಒಬ್ಬೊಬ್ಬರ ಹೆಸರು ದೇವ್ರಿಗೆ ಗೊತ್ತಿದೆ. ഇവിടെ രക്ഷിക്കപ്പെട്ട എല്ലാ ദൈവമക്കളോടും ദൈവം പറയും, ഞാൻ നിന്നെ പേർ ചൊല്ലി വിളിച്ചിരിക്കുന്നു. ಇಲ್ಲಿ ರಕ್ಷಿಸಲ್ಪಟ್ಟಂತ ಎಲ್ಲಾ ದೇವ ಮಕ್ಕಳಿಗೆ ಹೇಳ್ತಾ ಇರುವಂತದ್ದು, ನಾನು ನಿನ್ನ ಹೆಸರು ಹಿಡಿದು ಕರೆದನಲ್ಲ. നാം വിളിക്കപ്പെട്ടവരുടെ കൂട്ടമാണ്. സഭ എന്ന് പറയുമ്പോൾ തന്നെ വിളിക്കപ്പെട്ടവരുടെ കൂട്ടമാണ്. ನಾವು കರೆಯಲ್ಪಟ್ಟಂತವರ ಗುಂಪಿನಲ್ಲಿ ಇದ್ದೇವೆ. ಸಭೆ ಅಂದ್ರೆ ಅರ್ಥ ಕರೆಯಲ್ಪಟ್ಟವರು ಎಂಬುದರ ಅರ್ಥ. രക്ഷിക്കപ്പെട്ടവരാണ് സഭയിലുള്ളത്. ರಕ್ಷಿಸಲ್ಪಟ್ಟಂತವರೇ ಸಭೆಯಲ್ಲಿರುವ. ഇവിടെ ഇരിക്കുന്ന സഹോദരി സഹോദരന്മാരെ ഞാൻ ഓർപ്പിക്കട്ടെ, ಇಲ್ಲಿರುವಂತಹ ಸಹೋದರರಿಗೂ ಸಹೋದರಿಯರಿಗೂ ನಾನು ಜ್ಞಾಪಿಸುವುದೇನೆಂದ್ರೆ, നിങ്ങൾക്ക് വേണ്ടി കാൽവരി ക്രൂശിൽ ജീവനെ കൊടുത്ത് കാൽവരി ക്രൂശിൽ മരിച്ചടക്കപ്പെട്ട യേശു ക്രിസ്തുവിനെ രക്ഷിതാവും കർത്താവുമായി വിശ്വസിക്കുന്നവരാണ് വീണ്ടെടുക്കപ്പെട്ടവർ. ನಿಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ನಿಮ್ಮನ್ನ ಕೊಂಡುಕೊಂಡಂತ ವ್ಯಕ್ತಿಗಳು ನೀವಾಗಿದ್ದರೆ ರಕ್ಷಿಸಲ್ಪಟ್ಟಂತವರಾಗಿದ್ದೀರಾ. നിങ്ങൾ യഥാർത്ഥമായി രക്ഷിക്കപ്പെട്ടിട്ടുണ്ടോ? ಆಗಿದ್ರೆ ನೀವು ನಿಜವಾಗ್ಲೂ ರಕ್ಷಣೆ ಹೊಂದವರಾಗಿದ್ದೀರಾ. അപ്പോസ്തല പ്രവൃത്തി 2:42 വായിക്കുന്ന 47 വായിക്കുന്ന രക്ഷിക്കപ്പെടുന്നവരെ അവൻ ദിനംപ്രതി സഭയോട് ചേർത്തുകൊണ്ടിരിക്കുന്നു. 2:47 ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ರಕ್ಷಣೆ ಮಾಡಲಿರ್ತಕ್ಕಂಥವ್ರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸ್ತಾ ಇದ್ದಾರೆ. രക്ഷിക്കപ്പെട്ടവരാണ് വിളിക്കപ്പെട്ടവരുടെ കൂട്ടം. ರಕ್ಷಿಸಲ್ಪಟ್ಟಂತವರೇ ಬಿಡುಗಡೆ ಹೊಂದಿದಂತವರ ಗುಂಪಿನಲ್ಲಿ. അപ്പൊ നമ്മെ അവൻ വിളിച്ചിരിക്കുകയാണ്. ನಮ್ಮನ್ನ ಕರೆದಿದ್ದಾನೆ ದೇವರು. അതിന്റെ 7-ാം വാക്യം കൂടെ ഒന്ന് വായിക്കാം. 7-ാം വാക്യം 43:7. 43 7ನೇ ವಚನ ಸವದಿಕೊಳ್ಳೋಣ. ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನೂ ಬರಮಾಡಬೇಕೆಂದು. എല്ലാവരെയും കൊണ്ടുവരിക. ನನ್ನ ಹೆಸರಿನವರೆಲ್ಲರನ್ನೂ ಬರಮಾಡಬೇಕೆಂದು. അപ്പൊ ദൈവം നമ്മെ വിളിച്ചിരിക്കുന്നു എന്നുള്ളത് ദൈവവചനത്തിൽ നമ്മെ രേഖപ്പെടുത്തിയിരിക്കുന്നു. ದೇವರು ನಮ್ಮನ್ನ ಕರೆದಿದ್ದಾನೆ ಎಂಬುದು ದೇವರ ವಾಕ್ಯದಲ್ಲಿ നമ്മെ വീണ്ടെടുത്തു എന്ന് മാത്രമല്ല, ನಮ್ಮನ್ನ ಕೊಂಡುಕೊಳ್ಳೋದು ಮಾತ್ರವಲ್ಲ, പേർ ചൊല്ലി വിളിച്ചിരിക്കുന്നു. ನಮ್ಮ ಹೆಸರನ್ನ ಕರೆದಿದ್ದಾನೆ. നമുക്ക് ലഭിച്ചിരിക്കുന്ന വിളി എങ്ങനെയുള്ളതാണ്? ನಮಗೆ ಸಿಕ್ಕಿರುವಂತ ಕರೆ ಅಂತದ್ದು വളരെ പെട്ടെന്ന് ഞാൻ 2-3 കാര്യങ്ങൾ പറയാം. ಬೇಗನೆ 2-3 ವಿಷಯ ಹೇಳಿ ಹೋಗ್ತೇನೆ. ഫിലിപ്പിയ ലേഖനം 3-ാം അധ്യായം 14-ാം വാക്യം.
ಫಿಲಿಪಿ ಪತ್ರಿಕೆ 3:14 ವಚನ. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. അപ്പൊ അവിടെ നമുക്ക് ലഭിച്ചിരിക്കുന്ന വിളിയെ കുറിച്ച് നാം കാണുന്നുണ്ട്. ನಾವು ನಮಗೆ ಸಿಕ್ಕಿರುವಂತ ಕರೆಯ ಕುರಿತಾಗಿ ಓದುತ್ತೇವೆ. എങ്ങനെയുള്ള വിളിയെ ലഭിച്ചിരിക്കുന്നത്? ಎಂತ ಕರೆ? ಎಂತ ಕರೆ ಅದು? ಮೇಲಕ್ಕೆ പരമവിളി. മലയാളത്തിൽ പരമവിളി എന്നും ഇംഗ്ലീഷിൽ ഹൈ കോളിംഗ് എന്നുമാണ്. ಹೈ ಕಾಲಿಂಗ್ ಅಥವಾ ಉನ್ನತವಾದ ಕರೆ ಎಂಬುದಾಗಿ ನೋಡುತ್ತೇವೆ. വളരെ ഈസിയാണ് ഓർമ്മിക്കാനായിട്ട് ഞാൻ അത് പറഞ്ഞു തരാം പിന്നീട്. ನಾನು ನಿಮಗೆ ಜ್ಞಾಪಕಕ್ಕೋಸ್ಕರ ಅದನ್ನ ಹೇಳುತ್ತೇನೆ. അപ്പൊ ഫിലിപ്പിയ ലേഖനത്തിൽ അപ്പോസ്തലനായ പൗലോസ് പറയുകയാണ്, നമ്മെ വിളിച്ചിരിക്കുന്ന വിളി അത് ഏറ്റവും ഉന്നതമായ വിളിയാണ്. ಫಿಲಿಪ್ ಪತ್ರಿಕೆಯಲ್ಲಿ ಪೌಲನು ಬರೀತಾ ಇರೋದು ನಮ್ಮನ್ನ ಕರೆದಿರುವಂತದ್ದು ಉನ್ನತವಾದ ಕರೆ ಎಂಬುದಾಗಿ. നമ്മെ ഓരോരുത്തരെയും അവൻ പേർ ചൊല്ലി വിളിച്ചിരിക്കുന്നു. ನಮ್ಮ ಪ್ರತಿಯೊಬ್ಬರ ಹೆಸರು ಹೇಳಿ ಕರೆದಿದ್ದಾನೆ. ആ വിളി എന്ന് പറയുന്നത് ഏറ്റവും മേൽത്തരമായ വിളിയാണ്. ಆ ಒಂದು ಕರೆ ಎಂಬುದಾಗಿ ಹೇಳುವಂತದ್ದು ಅದು ಉನ್ನತವಾದ ಕರೆ. ഇനി അതിനേക്കാൾ വലിയൊരു വിളി നമുക്ക് ലഭിക്കുവാനില്ല. ಅದಕ್ಕಿಂತ ದೊಡ್ಡದಾದ ಕರೆ ಎಲ್ಲೂ ನಮಗೆ ಸಿಕ್ಲಿಕ್ಕಿಲ್ಲ. അപ്പൊ നമുക്ക് ലഭിച്ചിരിക്കുന്ന ഏറ്റവും ഉന്നതമായ വിളി, ನಮಗೆ ಸಿಕ್ಕಿರುವಂತದ್ದು ಉನ್ನತವಾದ ಕರೆ. തിമോഥെയോസിന്റെ 2ാം ലേഖനം ತಿಮೋಥೆಯನ 2ನೇ ಪತ್ರಿಕೆ 1ാം ಅಧ್ಯಾയം 9ാം വാക്യം. 1ನೇ ವಚನ. ಆತನು ನಿಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. നമ്മളെ എന്തിനു വേണ്ടിയാണ് അവൻ വിളിച്ചിരിക്കുന്നത്? ನಮ್ಮನ್ನ ಯಾಕಾಗಿ ಕರೆದಿದ್ದಾನೆ? നമുക്ക് ഒന്നാമത് ലഭിച്ച വിളി എന്ന് പറയുന്നത്, ನಮಗೆ ಸಿಕ್ಕಿರುವಂತ ಕರೆಯ ಕುರಿತ ಮೊದಲನೇ ನೋಡುವಂತದ್ದು ഒന്നാമത് ഹൈ കോളിംഗ്, ഏറ്റവും ഉന്നതമായ വിളി, ಉನ್ನತವಾದ ಕರೆ ನಮಗೆ ಸಿಕ್ಕಿದೆ. ഇവിടെ 2 തിമോഥെയോസ് 1:9 നാം വായിക്കുന്നത്, 2 ತಿಮೋಥೆ 1:9 ಓದುವಂತದ್ದು, നമുക്ക് ലഭിച്ചിരിക്കുന്നത് വിശുദ്ധ വിളിയാണ്. ನಮಗೆ ಸಿಕ್ಕಿರುವಂತದ್ದು ಹೋಲಿ ಕಾಲಿಂಗ್ ಅಥವಾ ಪರಿಶುದ್ಧವಾದ ಕರೆ. ഹോളി കോളിംഗ്, ಪರಿಶುದ್ಧವಾದ ಕರೆ. ഹൈ കോളിംഗ്, ಉನ್ನತವಾದ ಕರೆ, ഹോളി കോളിംഗ്, പരിശുദ്ധವಾದ ಕರೆ. ഏറ്റവും പരിശുദ്ധമായ എന്ന് പറഞ്ഞാൽ നമ്മൾ വിശുദ്ധരുടെ കൂട്ടമാണ്. ಹಾಗಿದ್ರೆ ಅರ್ಥ ಏನಂದ್ರೆ ನಾವು ಪರಿಶುದ್ಧರ ಗುಂಪಿನಲ್ಲಿರುವಂತವರು, വിശുദ്ധീകരിക്കപ്പെട്ടവരുടെ കൂട്ടം, ಶುದ್ಧೀಕರಿಸಲ್ಪಟ್ಟವರ ಗುಂಪಿನಲ್ಲಿದ್ದೇವೆ. യേശുക്രിസ്തുവിന്റെ രക്തത്താൽ വിശുദ്ധീകരണം പ്രാപിച്ച ദൈവത്തിന്റെ മക്കൾ, ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಂತ ದೇವ ಮಕ್ಕಳು. അപ്പോൾ ദൈവത്തിന്റെ വിളി, നമുക്ക് ലഭിച്ചിരിക്കുന്ന വിളി എന്ന് പറയുന്നത് ഹോളി കോളിംഗ്. ನಮಗೆ ಸಿಕ್ಕಿರುವಂತ ಈ ಒಂದು ಕರೆ ಅದು ಪವಿತ್ರವಾದ ಕರೆ. വേറെ ആർക്ക് ഇതുപോലെ നമ്മെ വിളിക്കുവാൻ കഴിയും? ಯಾರಿಗಾದ್ರೂ ಈ ರೀತಿಯಾಗಿ ನಮ್ಮನ್ನ ಕರೀಲಿಕ್ಕೆ ಆಯ್ತಾ? ഇനി മൂന്നാമത്, ಮೂರನೇದಾಗಿ എബ്രായ ലേഖനം 3ാം അധ്യായം 1ാം വാക്യം. ಇಬ್ರಿಯ ಗ್ರಂಥ 3:1 ವಚನ. എബ്രായർ 3:1. ಇಬ್ರಿಯ 3:1. ಆದ್ರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ. അവിടെ നമ്മൾ വായിക്കുന്നത് എങ്ങനെയാണ് നമുക്ക് ലഭിച്ചിരിക്കുന്ന വിളി? ನಮಗೆ ಎಂತ ಕರೆ ನಮಗೆ ಸಿಕ್ಕಿದೆ? ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರು. ಹೆವನ್ಲಿ ಕಾಲಿಂಗ್ ಅಥವಾ ಪರಲೋಕದ ಕರೆ. Children, it is easy to remember 3 calling we have. ಆ ಮಕ್ಕಳ ಇದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಸುಲಭ. 3 ಕರೆಗಳು: ಹೈ ಕಾಲಿಂಗ್, ಉನ್ನತವಾದ ಕರೆ; ಹೋಲಿ ಕಾಲಿಂಗ್, ಪವಿತ್ರವಾದ ಕರೆ; ಹೆವೆನ್ಲಿ ಕಾಲಿಂಗ್, ಪರಲೋಕದ ಕರೆ. ഏറ്റവും ഉന്നതമായ വിളി, ನಮಗೆ ಉನ್ನತವಾದಂತ ಕರೆ, പരിശുദ്ധമായ വിളി, ಪರಿಶುದ್ಧವಾದ ಕರೆ, സ്വർഗീയ വിളിക്ക് ഓഹരിക്കാനായിരുന്നവരെ. ಸ್ವರ್ಗದ ಕರೆ. എത്ര മനോഹരമായ ഒരു വിളിയാണ് നമുക്ക് ലഭിച്ചിരിക്കുന്നത്. ನಮಗೆ ಸಿಕ್ಕಿರುವಂತ ಕರೆ ಎಂಥ ಸುಂದರವಾದಂತದ್ದು. നമ്മുടെ ഈ ലോകത്തിൽ അങ്ങനെ കർത്താവിനാൽ വീണ്ടെടുക്കപ്പെട്ട് കർത്താവിനാൽ വിളിക്കപ്പെട്ടവരായി ഈ ലോകത്തിൽ ജീവിക്കുന്നവരാണ്. ನಾವು ಈ ರೀತಿಯಾಗಿ ಕರ್ತನಿಂದ ಕೊಳ್ಳಲ್ಪಟ್ಟವರಾಗಿ, ಬಿಡುಗಡೆಹೊಂದಿದವರಾಗಿ, ಕರ್ತನ ಇಂಥ ಒಂದು ಕರೆಯನ್ನ ಅನುಸರಿಸಿ ಬದುಕುವಂತರಾಗಿದ್ದೇವೆ. ഇവിടെ മറ്റൊരു കാര്യം പറയുന്നുണ്ട്. ദൈവം പറയുകയാണ്, ಮತ್ತೊಂದು ವಿಷಯ ದೇವರು ಹೇಳ್ತಾ ಇದ್ದಾನೆ, ಭಯಪಡಬೇಡ. കാരണം നമ്മൾ ഈ ലോകത്തിൽ ജീവിക്കുമ്പോൾ, ಯಾಕೆಂದ್ರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ഭയപ്പെടുവാനായിട്ടുള്ള ഒരുപാട് കാര്യങ്ങൾ നമ്മുടെ ജീവിതത്തിൽ വന്നിരിക്കും. ಭಯಪಡ್ಲಿಕ್ಕೆ ಅನೇಕ ಸಂಗತಿಗಳು ನಮ್ಮ ಜೀವಿತಕ್ಕೆ ಬರ್ತದೆ. അതിന്റെ 1ാം വാക്യത്തിൽ വായിക്കുന്നു, ഭയപ്പെടേണ്ട, ഞാൻ നിന്നെ വീണ്ടെടുത്തിരിക്കുന്നു. ಮೊದಲನೇ ವಚನದಲ್ಲಿ ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ. 5ാം വാക്യത്തിൽ ഭയപ്പെടേണ്ട, ഞാൻ നിന്നോട് കൂടെയുണ്ട്. 5ನೇ ವಚನದಲ್ಲಿ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. അവൻ നമ്മെ വിളിച്ചവനായ കർത്താവ് നമ്മോട് കൂടെയുണ്ട്. ನಮ್ಮನ್ನು ಕರೆದಂತ ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ. നാം ഈ ഭൂമിയിൽ ജീവിക്കുമ്പോൾ ನಾವು ಈ ಲೋಕದಲ್ಲಿ ಜೀವಿಸುವಾಗ നമുക്കുണ്ടാകാവുന്ന അനുഭവങ്ങൾ എന്തൊക്കെയാണ്? ನಮ್ಗೆ
ಉಂಟಾಗ್ತಕ್ಕಂತ ಅನುಭವಗಳೇನು? നമ്മൾ അതിന്റെ രണ്ടാം വാക്യം ഒന്ന് വായിച്ചേ. 43-ാം അധ്യായം 2ನೇ ವಚನವನ್ನ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರಲಿ, ಜ್ವಾಲೆಯು ನಿನ್ನನ್ನು ದಹಿಸದು. ഓക്കെ, ഇവിടെ പറയാ നീ ഭയപ്പെടണം. ನೀ ಭಯಪಡಬೇಡ. ആരാ പറയുന്നത്? ಯಾರು ಹೇಳ್ತಿರೋದು? ആരാ പറയുന്നത്? നീ ഭയപ്പെടണ്ട, ഞാൻ നിന്നോട് കൂടെയുണ്ട്. ನೀನು ಭಯಪಡಬೇಡ, ನಾನು ನಿನ್ನ ಜೊತೆಗಿದ್ದೇನೆ ಎಂಬುದಾಗಿ ಯಾರು ಹೇಳ್ತಿರೋದು? ദൈവം പറയുക. ದೇವರು ಹೇಳ್ತಾ ಇದ್ದಾರೆ. നമ്മെ സൃഷ്ടിച്ച, ನಮ್ಮನ್ನ ಸೃಷ್ಟಿಸಿ, നമ്മെ വീണ്ടെടുത്ത, ನಮಗೆ ಬಿಡುಗಡೆ ಕೊಟ್ಟ, നമ്മെ പേർ ചൊല്ലി വിളിച്ച ദൈവം പറയാണ് ഭയപ്പെടേണ്ട. ನಮ್ಮ ಹೆಸರು ಹೇಳಿ ಕರೆದಂತ ದೇವರು ಹೇಳ್ತಾ ಇದ್ದಾರೆ, നിങ്ങൾക്ക് ഇങ്ങനെയുള്ളതായ അനുഭവങ്ങൾ ഉണ്ടാകും. ನಿನಗೆ ಇಂತಿಂತೆಲ್ಲ ಸಂಭವಿಸಬಹುದು. നീ വെള്ളത്തിൽ കൂടി കടക്കുമ്പോൾ ഞാൻ നിന്നോട് കൂടെ ഇരിക്കും. ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೇನೆ. ഇതാരോടാ ദൈവം പറയുന്നത്? ಯಾರೊಂದಿಗೆ ದೇವರು ಹೇಳ್ತಾ ಇದ್ದಾರೆ? ഇസ്രായേലിനോട് പറയുകയാണ് അല്ലെ? ಏಷಾಯನ ಜೊತೆಗೆ ಹೇಳ್ತಾ ಇರೋದಾ? ഇസ്രായേലിനോട്. ಏಷಾಯನ ಜೊತೆಗೆ ಹೇಳ್ತಾ ಇರೋದಾ? ಇಷಾಯನ ಜೊತೆಗೆ? ಇಸ್ರಾಯೇಲ್ ಜೊತೆಗೆ ಹೇಳ್ತಾ ಇರೋದು. ഇസ്രായേലിനോട് ദൈവം പറയുകയാണ്, ಇಸ್ರಾಯೇಲ್ ಒಂದಿಗೆ ದೇವರು ಹೇಳ್ತಾ ಇದ್ದಾರೆ, വെള്ളത്തിൽ കൂടി കടക്കുമ്പോൾ ನೀನು ಜಲರಾಶಿಯನ್ನು ಹಾದು ಹೋಗುವಾಗ. അങ്ങനെ ഒരു അനുഭവം അവർക്ക് ഉണ്ടായിട്ടുണ്ട്. ಆ ರೀತಿ ಅನುಭವ ഉണ്ടാಯಿತು. ഇസ്രായേലിനെ മിസ്രയീമിന്റെ അടിമത്തത്തിൽ നിന്ന് വിടുവിച്ചു. ಐಗುಪ್ತ ದೇಶದ ಇಸ್ರಾಯೇಲನ್ನ ದೇವರು ಬಿಡುಗಡೆ ಮಾಡಿ അവരെ കനാൻ ദേശത്തേക്ക് കൊണ്ടുപോവുകയാണ്. ಕಾನಾನ್ ದೇಶಕ್ಕೆ ಅವರನ್ನು ಕರ್ಕೊಂಡು ഇതാ ಹೋಗ್ತಾರೆ. മുമ്പിൽ ചെങ്കടൽ നിൽക്കുന്നു. ಅವರ ಮುಂದೆ ಕೆಂಪು ಸಮುದ್ರ, മുമ്പിൽ ഇതാ പർവ്വത സൈന്യം വരികയാണ്. ಹಿಂದಿಗಡೆ ಫರೋಹನ ಸೈನ್ಯ ಅಟ್ಟಿಸಿಕೊಂಡು ಬರ್ತಾರೆ. ഇസ്രായേൽ ജനം മോശയോട് കരയുകയാണ്. ಇಸ್ರಾಯೇಲ್ ಜನರು ಮೋಶೆಗೆ ಅವರು ಕೇಳ್ತಾ ಇದ್ದಾರೆ, മിസ്രയീമിൽ സ്ഥലമില്ലാഞ്ഞിട്ടാണ് ഞങ്ങളെ അടക്കുവാൻ സ്ഥലമില്ലാഞ്ഞിട്ടാണ് നീ ഞങ്ങളെ ഈ മരുഭൂമിയിലേക്ക് കൊണ്ടുവന്നത്. ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡ್ಲಿಕ್ಕೆ ಸ್ಥಳ ಇಲ್ಲ ಅಂತ ಹೇಳಿ ಈ ಮರುಭೂಮಿಗೆ ನಮ್ಮನ್ನ ಕರ್ಕೊಂಡು ಬಂದಿದೆ ಎಂಬುದಾಗಿ ಮೋಶೆಗೆ ಅವರು ತಿರುಗಿ ಬೀಳುತ್ತಾರೆ. ദൈവം മോശയോട് പറഞ്ഞു. ദൈവത്തോട് പറഞ്ഞു. ಮೋಶೆ ದೇವರಿಗೆ ಹೇಳುತ್ತಾನೆ, ദൈവം പറഞ്ഞു, നിന്റെ കയ്യിലിരിക്കുന്ന വടി ചെങ്കടലിന്റെ നേരെ. ದೇವರು ಹೇಳ್ತಾನೆ, ನಿನ್ನ ಕೈಲಿರ್ತಕ್ಕಂಥ ಕೋಲನ್ನ ಸಮುದ್ರಕ್ಕೆ ಚಾಚು ಎಂಬುದಾಗಿ ಹೇಳುತ್ತಾನೆ. അത് മോശ ചെയ്തപ്പോൾ കടൽ രണ്ടായി പിളർന്നു. ಆ ಕೋಲನ್ನ ಆತನ ಎತ್ತಿದಾಗ ಆ ಸಮುದ್ರ ಎರಡು ಭಾಗವಾಯಿತು. ഇസ്രായേൽ ജനത്തെ ഉണങ്ങിയ നിലത്തോടെ ಇಸ್ರಾಯೇಲ್ ಜನರು ಒಣ ರಸ್ತೆಯಲ್ಲಿ ದಾರಿಯಲ್ಲಿ എത്ര അനുഗ്രഹിക്കപ്പെട്ട ഒരു അനുഭവമാണ്. ಎಂತ ಒಂದು ಆಶೀರ್ವದಿಸಲ್ಪಟ್ಟಂತ ಒಂದು ಕಾರ್ಯವಾಗಿತ್ತು. പ്രിയ ദൈവജനമേ, നമ്മൾക്ക് ഒരു പക്ഷേ വെള്ളത്തിൽ കൂടെ കടന്നു പോകും. ಪ್ರಿಯ ದೇವಜನರೇ, ನಾವು ಸಹ ಒಂದು ವೇಳೆ ಈ ಜಲರಾಶಿ എങ്ങനെ മുമ്പോട്ട് പോകുമെന്ന് പകച്ചു നിൽക്കുന്നതായ അനുഭവം ഉണ്ടാകാം. ಹೇಗೆ ನಾನು ಮುಂದೆ ಹೋಗಲಿ ಅಂತಕ್ಕಂಥ ಸಂಕಟದಲ್ಲಿ ನಾವು പക്ഷെ ദൈവം പറയുകയാണ്, ഭയപ്പെടേണ്ട. ದೇವರು ಹೇಳ್ತಾ ಇದ್ದಾನೆ, ಭಯಪಡಬೇಡ. എന്നെ കേൾക്കുന്ന സഹോദരി സഹോദരന്മാരെ, ನನ್ನನ್ನು ಕೇಳುವಂತ സഹോദരರ സഹോദരി, നിങ്ങളുടെ ജീവിതത്തിൽ മറ്റാരോടും പറയുവാൻ കഴിയാത്തതായ കഷ്ടത പ്രയാസങ്ങൾ അനുഭവിക്കുന്നുണ്ടാകാം. ನಿಮ್ಮ ಜೀವನದಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದಂತ ಕಷ್ಟಗಳು ನಿಮ್ಮ ಜೀವಿತದಲ್ಲಿ ಬಂದಿದೆ. എങ്ങനെ മുമ്പോട്ട് പോകുമെന്ന് നിങ്ങൾ ചിന്തിക്കുന്നുണ്ടായിരിക്കാം. ಯಾವ ರೀತಿ ನನ್ನ ಮುಂದೆ ಹೋಗಲಿ ಎಂಬುದಾಗಿ ಚಿಂತಿಸ್ತಾ ಇರಬಹುದು. ഈ സ്വരം നിങ്ങൾ കേൾക്കുക. ಈ ಸ್ವರ ನೀವು ദൈവം പറയുകയാണ്, ದೇವರು ಹೇಳ್ತಾ ಇದ್ದಾನೆ, ഭയപ്പെടേണ്ട, ಭಯಪಡಬೇಡ, ഞാൻ നിന്നോട് കൂടെ. ನಾನು ನಿನ್ನ ಜೊತೆಗಿದ್ದೇನೆ. നമ്മുടെ മത്തായിയുടെ സുവിശേഷം 14-ാം അധ്യായം വായിക്കുമ്പോൾ, ನಾವು ಮತ್ತಾಯ ಸುವಾರ್ತೆ 14-ാം അധ്യായം 14ನೇ ಓದುವಾಗ അതിന്റെ 10 മുതലുള്ള വാക്യങ്ങൾ വായിക്കുമ്പോൾ അവിടെ ഒരു സംഭവം നടന്നതായിട്ട് നമുക്ക് കാണുവാൻ കഴിയും. 10ನೇ ವರ್ಷದಿಂದ ನಾವು ಮುಂದೆ ಹೋಗುವಾಗ ಒಂದು ಘಟನೆಯಲ್ಲಿ ನಡೆಯುವುದನ್ನು അവിടെ പത്രോസ് അവിടെ ശിഷ്യന്മാരെ അക്കരയ്ക്ക് പറഞ്ഞയച്ചിട്ട് കർത്താവ് കടലിന്റെ മീതെ നടക്കുകയാണ്. ಶಿಷ್ಯರನ್ನ ಯೇಸು ಕರ್ತನ ಆಚೆ ನಡ್ಕೊ ಹೋಗಿ ಅಂತ ದೋಣಿಯಲ್ಲಿ ಕಳಿಸಿಬಿಟ್ಟು അതിനുശേഷം കർത്താവ് അവരുടെ അടുക്കിലേക്ക് വരികയാണ്. ಆ ಸಂದರ್ಭದಲ್ಲಿ ಅವ್ರು ಹೋಗುವ ಸಂದರ್ಭದಲ್ಲಿ ಕರ್ತನು ನೀರಿನ ಮೇಲೆ ನಡೆದು ಅವ್ರ ಬಳಿಗೆ ಬರ್ತಾರೆ. പക്ഷെ രാത്രി മുഴുവനും അവർക്ക് ഈ കാറ്റെതിരായതുകൊണ്ട് കടലിൽ തന്നെയാണ്, അവർ അക്കരെ എത്തിയിട്ടില്ല. ಅವರು ರಾತ್ರಿ ಎಲ್ಲ ಸಮುದ್ರದಲ್ಲಿ ಇದ್ದಾರೆ, ಯಾಕೆಂದ್ರೆ ಬಹಳ ಗಾಳಿ ಬೀಸ್ತಾ ಇದೆ, ಆಚೆ ದಡಕ್ಕೆ ಮುಟ್ಲಿಕ್ಕೆ അങ്ങനെ ഇരിക്കുമ്പോഴാണ് കർത്താവ് വെള്ളത്തിന്റെ മീതെ. ಆ ರೀತಿ ಇರುವ ಸಮಯದಲ್ಲೇ ಕರ್ತನ ನೀರಿನ ಮೇಲೆ ನಡೆದ. ಅವರು ಭಯപ്പെട്ടു. ಅವ್ರು ಭಯಪಟ್ಟರು. അപ്പൊ കർത്താവിനോട് പറഞ്ഞു, ಆಗ ಕರ್ತನ ಏನ್ ಹೇಳಿದ್ರು, ഞാനാകുന്നു, ഭയപ്പെടാം. ನಾನು ಭಯಪಡಬೇಡ್ರಿ ಎಂಬುದಾಗಿ ಹೇಳಿದ್ರು. നമ്മുടെ കഷ്ടതയുടെ പ്രതിസന്ധികളുടെ മധ്യത്തിൽ നമ്മെ ആശ്വസിപ്പിക്കുന്ന കർത്താവ്, ನಮ್ಮ ಕಷ್ಟಗಳ ಮಧ್ಯದಲ್ಲಿ ನಮ್ಮನ್ನು ಸಂತೈಸುವಂತ ಕರ್ತನು ನಮಗಿದ್ದಾರೆ. അവിടെ പത്രോസ് കടലിന്റെ മീതെ നടക്കുവാനായിട്ട് ആവശ്യപ്പെടുന്നു. ಅಲ್ಲಿ ಪೇತ್ರನು ಸಹ ನಾನು ನೀರಿನಲ್ಲಿ ನಡೆಯಬೇಕಂತ ಇಷ್ಟಪಡ್ತಾನೆ. അവൻ കർത്താവ് പറഞ്ഞു, വരാൻ പറഞ്ഞു. ಕರ್ತನ ಹೇಳಿದ್ರು, ಬಾ ನಡ್ಕೊಂಡು ಬಾ. അല്പം കഴിഞ്ഞപ്പോ അവൻ താഴാൻ തുടങ്ങി. ಆಗ ಸ್ವಲ್ಪ ನಡೆದ ಮೇಲೆ ಆತನು ಮುಳುಗಲಿಕ್ಕೆ ಪ್ರಾರಂಭಿಸಿದ. ഉടനെ അവൻ പറയുന്നു, കർത്താവെ രക്ഷിക്കുക. ಆಗ ತಕ್ಷಣ ಹೇಳ್ತಾನೆ, ಕರ್ತನೆ ಕಾಪಾಡು ಎಂಬುದಾಗಿ ಕೇಳುತ್ತಾನೆ. കർത്താവിന്റെ കരം പിടിച്ച ಕರ್ತನ ಅವನ ಕೈ ಹಿಡಿದ ಮೇಲೆ ಬರ್ತಾನೆ. പ്രിയ സഹോദര സഹോദരികളെ, നിങ്ങൾ ഒരുപക്ഷെ മുങ്ങിപ്പോകുന്ന അല്ലെങ്കിൽ താഴ്പോകുന്ന ഒരു അവസ്ഥയിലായിരിക്കാം. ನೀವು ಒಂದು ವೇಳೆ ಮುಳುಗುವಂತ ಸೋತು ಹೋಗ್ತಕ್ಕಂಥ ಸ್ಥಿತಿಯಲ್ಲಿ ಇರಬಹುದು. നിങ്ങൾ കർത്താവിനോട് പറയുക, ನೀವು ಕರ್ತನೊಂದಿಗೆ കർത്താവ് നിങ്ങളെ സഹായിക്കും. ಕರ್ತ ನಿಮಗೆ ಸಹಾಯ ಮಾಡ್ತಾನೆ. കർത്താവ് നമ്മോട് കൂടെയുണ്ട്. ಕರ್ತ
ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ. സങ്കീർത്തനക്കാരനായ ദാവീദ് പറഞ്ഞത് നമുക്കറിയാമല്ലോ. ಕೀರ್ತನೆಗಾರನು ದಾವೀದನು ಹೇಳೋದನ್ನು ಗೊತ್ತಿದೆಯಾ? 23-ാം സങ്കീർത്തനം 4-ാം വാക്യം. 23ನೇ ಕೀರ್ತನೆ 4ನೇ ವಚನ. അവിടെ നാം വായിക്കുന്ന മരണനിഴലിൻ താഴ്വരയിൽ കൂടി ഞാൻ നടന്നാലും ഒരനർത്ഥവും ഭയപ്പെടുകയില്ല, നീ എന്നോട് കൂടെ ഇരിക്കുന്നുവല്ലോ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರದಿಂದ ಅವ ಕೇಳಿಗೆ ಹೆದರಣ ಎಂಬುದಾಗಿ ಹೇಳುತ್ತಾನೆ. ഒരുപക്ഷേ മരണത്തിന്റെ നിഴലിൽ കൂടെ കടന്നു പോകേണ്ടി വന്നാലും ಮರಣದ ಒಂದು ನೆರಳಲ್ಲಿ ನಾವು ಹಾದು ಹೋಗುವ അവിടെ ഭയപ്പെടേണ്ട ആവശ്യമില്ല. ಅಲ್ಲಿಯೂ ಸಹ ಭಯಪಡಬೇಕು. കർത്താവ് നമ്മോട് കൂടെയുണ്ട്. ಕರ್ತನು ನಮ್ಮ ಜೊತೆಯಲ್ಲಿ ಇರುತ್ತಾನೆ. അവിടെ നമ്മെ വിടുവിക്കുവാൻ അവൻ നമ്മോട് കൂടെയുണ്ട്. ನಮ್ಮನ್ನು ಬಿಡಿಸಲಿಕ್ಕಾಗಿ ನಮ್ಮ ಜೊತೆಗಿರುತ್ತಾನೆ. ഇനി അവിടെ തന്നെ നമ്മൾ 2-ാം വാക്യത്തിൽ വായിക്കുന്നത്, ನಾವು 2ನೇ ವಚನದಲ್ಲಿ ನಾವು ಓದುವಂತದ್ದು, നീ തീയിൽ കൂടി നടന്നാൽ വെന്തുപോകയില്ല. ನೀನು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. എന്നെ വളരെയധികം ധൈര്യപ്പെടുത്തിയിട്ടുള്ള ഒരു വാക്യമാണ്. ನನ್ನನ್ನ ಬಹಳವಾಗಿ ಧೈರ್ಯಪಡಿಸಿದಂತ ವಾಕ್ಯ. വെള്ളത്തിൽ കൂടെ കിടക്കുന്ന അനുഭവം മാത്രമല്ല, ಜಲರಾಶಿಯಲ್ಲಿ ಹಾದು ಹೋಗ್ತಕ್ಕಂಥ ಅನುಭವ ಮಾತ್ರವಲ್ಲ, തീയിൽ കൂടി കിടക്കുന്ന അനുഭവം. ಉರಿಯಲ್ಲಿ ನಡೆಯುವ ಅನುಭವ. അവിടെ തീ നമ്മെ ദഹിപ്പിച്ച് കളയും. ಅಲ್ಲಿ ನಿನ್ನನ್ನ ಬೆಂಕಿ ನಾನು ಕಂದಿಸುವುದಿಲ್ಲ. ഇത് പറയുമ്പോൾ നമ്മുടെ ഓർമ്മയിലേക്ക് വരുന്ന കാര്യം ഏതാണ്? ಇದನ್ನ ನಾವು ಕೇಳುವಾಗ ನಮ್ಮ ಜ್ಞಾಪಕಕ್ಕೆ ಬರುವಂತ നീ തീയിൽ കൂടി കിടക്കുമ്പോൾ അവൻ തീയിൽ കൂടി നടന്നാൽ വെന്തുപോകയില്ല. ನೀ ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. അഗ്നിജ്വാല നിന്നെ ദഹിപ്പിക്കുകയുമില്ല. ಆ ಜ್ವಾಲೆಯು ನಿನ್ನನ್ನು ದಹಿಸದು. ഏതാ നമ്മുടെ മനസ്സിലേക്ക് വരുന്നത്? ನಮ್ಮ ಮನಸ್ಸಿಗೆ ಓದುವಾಗ ಯಾವ್ದು ಬರ್ತದೆ? ಮೇಷಕ ಅಬೇದ್ನೆಗೋ. അവിടെ ദാനിയേലിന്റെ പുസ്തകം 3-ാം അധ്യായം 27-ാം വാക്യം വായിക്കുമ്പോൾ നമുക്ക് ഇങ്ങനെയാണ് കാണാൻ കഴിയുന്ന, അവരുടെ ഒരു രോമം പോലും കരിഞ്ഞു പോയില്ല. ನಾವು ದಾನಿಯೇಲ ಗ್ರಂಥ 3ನೇ ಅಧ್ಯಾಯ 27ನೇ ವಚನ ಓದುವಾಗ ಅವರ ಒಂದು ಕುದುಲಿಗೂ ಸಹ ಯಾವ ಒಂದು ಬೆಂಕಿ ತಗಲಿಲ್ಲ. മാത്രമല്ല തീയുടെ മണം പോലും തട്ടിയില്ല. ಆ ಬೆಂಕಿಯ ವಾಸನೆಯೇ തട്ടലില്ല ಎಂಬುದಾಗಿ വളരെ അതിശയകരമായ കാര്യമാണ്. ಬಹಳ ಆಶ್ಚರ್ಯಕರವಾದ. നമുക്കറിയാം, നമ്മളൊക്കെ തീ കത്തിക്കുന്നവരും അടുപ്പിന്റെ അടുത്തൊക്കെ ഇരിക്കുന്നവരും ഇരുന്നിട്ടുള്ളവരുമാണ്. ನಾವು ಬೆಂಕಿ ಹತ್ತಿಸ್ಕೊಂಡು ಅದರ ಮಧ್ಯದಲ್ಲಿ ಇರುವಂತವರ ಒಲೆ ಹತ್ರ ಇರುವಂತವರಾಗಿರ್ತೇವೆ. അത് കഴിഞ്ഞ് നമ്മൾ വരുമ്പോ ആ പുകയുടെ മണം നമ്മുടെ മേലിലുണ്ടാവും ಅല്ലേ? ಆದ್ರೆ ಹೊರಗಡೆಯಿಂದ ಆ ಹೊಗೆ ಸುತ್ತಕೊಂಡಿರುವಾದ್ರಿಂದ ಹೊರಗಡೆ ಬರುವಾಗ ಆ ಹೊಗೆಯ ವಾಸನೆ ಯಾರು ಇರ್ತದೆ ನಮ್ಮಲ್ಲಿ അല്ലേ? നമുക്ക് അങ്ങനെ അനുഭവം ഉണ്ടായിട്ടില്ലേ? ಅನುಭವ ಇಲ್ವಾ? എന്നാൽ ഈ ബാലന്മാരെ തീയിലിട്ടപ്പോൾ അവർക്കൊന്നും സംഭവിച്ചില്ല. ಯೌವನಸ್ಥರನ್ನ ಬೆಂಕಿಯಲ್ಲಿ ಹಾಕಿದರೂ ಸಹ ಅವ್ರಿಗೆ ಏನೂ ಆಗಿಲ್ಲ. തീയുടെ മണം പോലും തട്ടിയില്ല. ಬೆಂಕಿ ವಾಸನೆಯೇ ಅವರಿಗೆ ಮುಟ್ಟಿಲ್ಲ. കാരണം എന്താ? ಕಾರಣ ಏನು? ಏನ್ ಕಾರಣ? രാജാവ് നോക്കിയപ്പോൾ 4ാമത്തെ തലക്കെട്ട് അല്ലേ? ರಾಜನಲ್ಲಿ ನೋಡಿದನು 4ನೇ ವ್ಯಕ್ತಿಯಲ್ಲಿದ್ದಾನೆ ಬೆಂಕಿಯೊಳಗೆ. രാജാവ് പറയുന്നത് 3 പേരെയല്ലേ നമ്മൾ എത്തുന്നത്. ರಾಜನ್ ಹೇಳ್ತಾನೆ, ನಾವು ಬೆಂಕಿಗೆ ಹಾಕಿದ 3 ವ್ಯಕ್ತಿಗಳಲ್ಲ, 4ാമത്തെ ഒരാൾ ಈಗ 4 ಜನ ಅಲ್ಲಿ ಇದ್ದಾರಲ್ಲ ಅವ್ರ ಜೊತೆಯಲ್ಲಿ. അവന്റെ രൂപം ദൈവപുത്രൻ, ಅವನ ರೂಪವು ದೇವ ಕುಮಾರನ ರೂಪದಂತಿದೆ ಎಂಬುದಾಗಿ ಹೇಳುತ್ತಾನೆ. നമ്മുടെ ജീവിതത്തിൽ അഗ്നിജ്വാലയിൽ കൂടെ കടന്നു പോകുന്ന അനുഭവം, ನಮ್ಮ ಜೀವಿತದಲ್ಲಿ ಉರಿಯಲ್ಲಿ ಹಾದು ಹೋಗ್ತಕ್ಕಂಥ ಅನುಭವಗಳು ಉಂಟಾಗ್ತವೆ. കർത്താവ് ನಮ್ಮ ಜೊತೆಯಲ್ಲಿ ಯಾವಾಗಲೂ ಸೇರುತ್ತಾನೆ. ഭയപ്പെടേണ്ട, ഞാൻ നിന്നോട് കൂടെ ഉണ്ട് എന്നല്ല ചെയ്ത കർത്താവിന്റെ സാന്നിധ്യം എപ്പോഴും നമുക്ക് അനുഭവിക്കാൻ കഴിയും. ಭಯಪಡಬೇಡ, ನಾನು ಇನ್ನೊಂದಿಗೆ ಇದ್ದೇನೆ ಎಂಬುದಾಗಿ ಹೇಳಿದಂತಹ ಕರ್ತನ ಒಂದು ಪ್ರಸನ್ನತೆ ನಾವು ಅನುಭವಿಸಲಿಕ್ಕೆ അവൻ നമ്മെ സഹായിപ്പാൻ മതിയായവനാണ്. ಆತನು ನಮಗೆ ಸಹಾಯ നമ്മെ കൈവിടുകയില്ല. ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. എന്നെ വളരെയധികം ധൈര്യപ്പെടുത്തിയിട്ടുള്ള മറ്റൊരു വാക്യമാണ് ഇതിന്റെ 41-ാം അധ്യായം 10-ാം വാക്യം. 41ನೇ 10ನೇ ವಚನ ಮತ್ತೊಂದು ವಚನ ನನ್ನ ಬಹಳವಾಗಿ ಧೈರ್ಯಪಡಿಸ್ತಕ್ಕಂಥದ್ದು. 41:10, ನಾನೇ ನೀನಂತೆ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನೇ ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ഈ ദൈവം ജീവിക്കുന്നുണ്ടോ? ಈ ದೇವರು ಜೀವಿಸ್ತಾ ಇದ್ದಾನೋ? ഈ ദൈവം ജീവിക്കുന്നുണ്ടോ? ಈ ದೇವರು ಇಂದಿಗೂ ಜೀವಿಸ್ತಾ ಇದ್ದಾನೋ? അതോ ഇത് ദൈവം വെറുതെ പറഞ്ഞിരിക്കുന്നതാണോ? ಅಥವಾ ಸುಮ್ಮನೆ ದೇವರು ಹೇಳಿದ್ದಾನೆ ಇದನ್ನ? നിങ്ങളുടെ ജീവിതത്തിൽ ഇത് അനുഭവിക്കുവാൻ കഴിഞ്ഞിട്ടുണ്ടോ? ನಿಮ್ಮ ಜೀವನದಲ್ಲಿ ಇದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗಿದೆಯೋ? ദൈവം പറയുകയാണ്, ഭയപ്പെടേണ്ട, ದೇವರು ಹೇಳ್ತದೆ, ಭಯಪಡಬೇಡ, ഞാൻ നിന്നോട് കൂടെ ഉണ്ട്. ನಾನು ನಿನ್ನ ಜೊತೆಗಿದ್ದೇನೆ. പ്രിയമുള്ളവരെ, നമ്മുടെ ജീവിതത്തിൽ ഒരുപാട് പരിശോധനകളുണ്ട്. ನಮ್ಮ ಜೀವನದಲ್ಲಿ ಅನೇಕ ಶೋಧನೆಗಳು ಬರಬಹುದು, അനേക പ്രയാസങ്ങളുണ്ടാകും, ಅನೇಕ ಸಮಸ್ಯೆಗಳು ಬರಬಹುದು. ഒരുപക്ഷെ നാം ചിന്തിക്കാത്ത നിലയിലുള്ളതായ പ്രയാസങ്ങൾ നമ്മുടെ ജീവിതത്തിൽ വരാം. ನಾವು ಯೋಚನೆ ಮಾಡದೇ ಇರತಕ್ಕಂತ ಸಂಗತಿಗಳು ನಮ್ಮ ಜೀವಿತಕ್ಕೆ ಸಂಭವಿಸಬಹುದು. അങ്ങനെയുള്ള സന്ദർഭത്തിൽ കർത്താവ് പറയുകയാണ്, ഞാൻ നിന്നോട് കൂടെ. ಅಂತ ಸಂದರ್ಭಗಳಲ್ಲೂ ಸಹ ದೇವರು ಹೇಳ್ತಾರೆ, ഞാൻ നിന്നോട് കൂടെ ഉണ്ട്. ഭ്രമിച്ചു നോക്കേണ്ട
ഞാൻ നിന്റെ ദൈവമാകുന്നു, ഞാൻ നിന്നെ ശക്തീകരിക്കും. ನಾನು ನಿನ್ನೊಂದಿಗಿದ್ದೇನೆ, ಭಯಪಡಬೇಡ, ನಿನ್ನನ್ನು ಬಲಪಡಿಸುತ್ತೇನೆ. ഞാൻ നിന്നെ ശക്തീകരിക്കും, ഞാൻ നിന്നെ സഹായിക്കും. ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ഞാൻ എന്റെ ബലമുള്ള കരം കൊണ്ട് നിന്നെ നടത്തും. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡಿ ನಡೆಸುತ್ತೇನೆ. നമ്മൾ ബലഹീനരായിത്തീരും. ನಾವು ಬಲಹೀನರಾಗಿ, ശക്തിയില്ലാതെ മുമ്പോട്ട് പോകുവാൻ കഴിയാതെ ഇരിക്കുന്ന അവസ്ഥ, ಶಕ್ತಿ ಇಲ್ಲದೆ ಮುಂದೆ ಹೋಗ್ಲಿಕ್ಕೆ നമ്മെ ശക്തീകരിക്കുവാൻ അവൻ നമ്മോട് കൂടെ ഉണ്ടാകും. ನಮ್ಮನ್ನ ಬಲಪಡಿಸಲಿಕ್ಕೆ ಆತ ನಮ್ಮ ಜೊತೆ ಇದ್ದಾನೆ. അവൻ പറയുകയാണ്, എന്റെ ബലമുള്ള കരം കൊണ്ട്, വലങ്കൈ കൊണ്ട് ഞാൻ നിന്നെ താങ്ങും. ನನ್ನ ಬಲಗೈಯಿಂದ ನಿನ್ನನ್ನ ನಡೆಸುತ್ತೇನೆ. ഇവിടെ ഈ അനുഭവം നിങ്ങൾക്കുണ്ടായിട്ടുണ്ടോ? ಈ ಅನುಭವ ನಿಮ್ಮ ಜೀವಿತದಲ್ಲಿ ഈ ദൈവം ഇന്നും ജീവിക്കുന്ന ദൈവമാണ്. ಇಂದಿಗೂ ಈ ದೇವರು ഈ ദൈവം ഒരിക്കലും നമ്മെ കൈവിടുകയില്ല. ಈ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. മരണത്തെ ജയിച്ച് ഉയർത്തെഴുന്നേറ്റ കർത്താവ് പറഞ്ഞു, സ്വർഗത്തിലും ഭൂമിയിലും സകല അധികാരം എനിക്ക് നൽകപ്പെട്ടിരിക്കുന്നു, ഞാനോ ലോകാവസാനത്തോളം എല്ലാ നാളും നിങ്ങളോട് കൂടെയുണ്ട്. ಮರಣವನ್ನ ಜಯಿಸಿ ಎದ್ದು ಬಂದಂತ ಕರ್ತನಿಗೆ ಹೇಳಿದನು, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲಾ ಅಧಿಕಾರ ಕೊಡಲ್ಪಟ್ಟಿದೆ, ಆದ್ರೆ ದಿಗದ ಸಾಧ್ಯ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. പരിശോധനകളായിക്കൊള്ളട്ടെ, ಪರಿಶೋಧನೆ പ്രയാസങ്ങളായിക്കൊള്ളട്ടെ, ಕಷ್ಟಗಳು ಬರಲಿ, വിഷമതകളായിക്കൊള്ളട്ടെ, ಸಮಸ್ಯೆಗಳು, ഒറ്റപ്പെടുത്തലുകളായിക്കൊള്ളട്ടെ, ಅನೇಕ ಕೊರತೆಗಳು എന്ത് തന്നെ വന്നാലും ಏನೇ നമ്മെ കൈവിടാത്ത ഒരു കർത്താവുണ്ട്. ನಮ್ಮನ್ನ ಕೈ ಬಿಡದ അവൻ നമ്മുടെ സൃഷ്ടിതാവാണ്. ಆದರೂ ನಮ್ಮನ್ನ അവൻ നമ്മുടെ വീണ്ടെടുപ്പുകാരനാണ്. ಆತ ನಮಗೆ ಬಿಡುಗಡೆ ಕೊಟ್ಟವನು. അവൻ നമ്മെ വിളിച്ചവൻ വിശ്വസ്തനാണ്. ಆತನು ನಮ್ಮನ್ನ ಕರೆದಿರುವಂತ ದೇವರು. അന്ത്യവരെയും നടത്തുവാൻ അവൻ ശക്തനാണ്. ಆತನ ಅಂತ್ಯದವರೆಗೂ ನಡೆಸಲಿಕ್ಕೆ. അപ്പൊ അങ്ങനെ നമ്മെ വീണ്ടെടുത്ത കർത്താവ്, ಆ ರೀತಿಯಾಗಿ ನಮ್ಮನ್ನ ಬಿಡುಗಡೆ ಮಾಡಿದ ಕರ್ತನು, നമ്മെ അവൻ തന്റെ സന്നിധിയിലേക്ക് ചേർക്കുവാനായിട്ട് പോകുന്നു. ಆತನು ನಮ್ಮನ್ನ ತನ್ನ ಸನ್ನಿಧಾನಕ್ಕೆ ಸೇರಿಸಿಕೊಳ್ಳಿಕ್ಕೆ ಬರುತ್ತಾನೆ. കർത്താവ് എത്രയും താമസം നൽകും. ಕರ್ತನು ತಡ ಮಾಡದೆ ಬರುತ್ತಾನೆ. അതിന്റെ ലക്ഷണങ്ങളൊക്കെ ഇന്ന് നാം ഈ ലോകത്തിൽ കണ്ടുകൊണ്ടിരിക്കുകയാണ്. ಅದರ ಒಂದು ಲಕ್ಷಣಗಳೇ ಲೋಕದಲ್ಲಿ ನಾವು ಕಾಣುತ್ತಲೇ ಇದ್ದೇವೆ. അപ്പൊ നമ്മൾ ആദ്യം ചിന്തിച്ചല്ലോ, നമുക്ക് നഷ്ടപ്പെട്ട ദൈവത്തിന്റെ തേജസ് നമുക്ക് നഷ്ടപ്പെട്ടു പോയി. ನಮಗೆ ನಷ್ಟವಾದದ್ದು ದೇವರ ಒಂದು ಮಹಿಮೆ ನಷ್ಟವಾಯಿತು. നമുക്ക് ഉണ്ടായിരുന്നതായ സത്യം നമ്മിൽ നിന്ന് നഷ്ടപ്പെട്ടു പോയി. ನಮಗಿದ್ದಂತ ಸತ್ಯ ಅದು ಕಳೆದು ಹೋಯಿತು. നമ്മുടെ ആത്മാവിന് നിത്യമായ നരകമാണ്. ನಮ್ಮ ಆತ್ಮಕ್ಕೆ ನಿತ್ಯವಾದ ನರಕವಾಗಿ, അവിടെ നിന്ന് ദൈവം നമ്മെ വീണ്ടെടുത്തിരിക്കുകയാണ്. ಅಲ್ಲಿಂದ ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ഇനി ദൈവം എന്താ ചെയ്യാൻ പോകുന്നത്? ಇನ್ನು ದೇವರು ಮುಂದೆ ಮಾಡ್ಲಿಕ್ಕೆ ಇರುವುದೇನು? നമുക്ക് നമ്മെ പൂർവ്വസ്ഥിതിയിലേക്ക് ആക്കുവാൻ പോകുകയാണ്. ನಮ್ಮನ್ನ ಹಳೆಯ ಸ್ಥಿತಿಗೆ, ಮೊದಲನೇ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾನೆ. റോമാലേഖനം ರೋಮಪತ್ರಿಕೆ 8-ാം അധ്യായം 29-30 വാക്യങ്ങൾ. 8ನೇ ಅಧ್ಯಾಯ 29-30 ಓದಿಕೊಳ್ಳೋಣ. ರೋಮ 8:29-30. ಎಲ್ಲರ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಇದಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಿಮಗೆ ಗೊತ್ತು. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ. ಮೊದಲು ತಿಳ್ಕೊಂಡ್ರು, ശ്രദ്ധിക്കുക, ಮೊದಲು ತಿಳ್ಕೊಂಡರೋ ಆದ್ಯ ಅವರೇ ಮುನ್ಕಂಡು ಮುನ್ನೆ ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಮುನ್ನೇಮಿಸವರೇ ಅವನು ವಿಳಿച്ചു. ಆ ತನ್ನ ಮಗನ ಸಾರುಪಳುವರಾಗುವುದಕ್ಕೆ ಮೊದಲೇ ನೇಮಿಸಿದನು, ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಅವರೇ ವಿಳಿച്ചു, ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. അവരെ ആരെ വിളിച്ചുവോ അവരെ നമുക്ക് നഷ്ടപ്പെട്ട നീതി ഉണ്ടല്ലോ, ആ സത്യമുണ്ടല്ലോ, അത് നീക്കി നമ്മളെ ഇപ്പോൾ നീതിമാന്മാരാക്കി തീർത്തിരിക്കുകയാണ്. ನಮ್ಮಲ್ಲಿದ್ದಂತ ಅಸತ್ಯವನ್ನು ತೆಗೆದುಹಾಕಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ഇനി എന്താണ്? ಇನ್ನೇನು? ಯಾರನ್ನು ನೀತಿವಂತರು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನೋ. നമുക്ക് എന്താണ് ഉണ്ടായിരുന്നത്? ನಮ್ಗೇನಿತ್ತು? ദൈവം നമ്മെ പ്രഭാവമുള്ളവരായിട്ട് സൃഷ്ടിച്ചതാണ്. ದೇವರು ಮಹಿಮೆಯುಳ್ಳವರನ್ನಾಗಿ ನಮ್ಮನ್ನು ಸೃಷ್ಟಿ ಮಾಡಿದ. എന്നാൽ പാപത്തിന്റെ അനന്തരഫലമായ മഹിമ നമ്മിൽ നിന്ന് നഷ്ടപ്പെട്ടു പോയി. ಪಾಪದ ಫಲವಾಗಿ ನಮಗಿದ್ದಂತ ಮಹಿಮೆ ನಷ್ಟವಾಯಿತು. നഷ്ടപ്പെട്ടതെന്ന് എങ്ങനെ നമുക്കറിയാം? ನಮಗೆ ನಷ್ಟ ಆಗಿದೆ ಅಂತ ಹೆಂಗ್ ಗೊತ್ತಾಗಿದೆ? ಹೇಗೆ ಗೊತ್ತಾಗಿದೆ? മഹിമ നഷ്ടപ്പെട്ടതിന്റെ ഫലമായിട്ട് ആദാം ചെയ്തതെന്താ? ಮಹಿಮೆ ನಷ್ಟವಾದರ ಫಲವಾಗಿ ಆದಾಮನು ಮಾಡಿದ್ದೇನು? ಅದಾಮನು ಮಹಿಮೆ ನಷ್ಟ ಆಯ್ತು, ಅದಕ್ಕೆ ಅವನು ಏನ್ ಮಾಡಿದ? അവൻ ഇല തുന്നി അവനെ തന്നെ മറച്ചു. ಎಂಜೂರದ ಎಲೆಗಳಿಂದ ಬಟ್ಟೆ ಮಾಡಿ ಉಟ್ಕೊಂಡು അവനെ മുറ്റും എങ്ങനെയാണ് പ്രഭാവം ധരിച്ചിരിക്കുകയായിരുന്നു. ಅವನು ಸೃಷ್ಟಿಯಲ್ಲಿ ದೇವರ ಪ್ರಭಾವದಿಂದ ಧರಿಸಿಕೊಂಡು അവൻ പാപം ചെയ്തപ്പോൾ ആ പ്രഭാവം പോയി. ಅವರು ಪಾಪ ಮಾಡಿದಾಗ ಆ ಮಹಿಮೆ ಹೊರಟಾಯಿತು. എന്നാൽ ദൈവം നമ്മെ
വീണ്ടെടുത്ത ಆ ದೇವರು ನಮ್ಮನ್ನ ಮತ್ತೆ ಪಡ್ಕೊಂಡು അവൻ നമ്മെ എന്ത് ചെയ്തു? നീതിമാന്മാരാക്കിയത് മാത്രമല്ല, ನಮ್ಮನ್ನ ನೀತಿವಂತರನ್ನಾಗಿ ಮಾಡೋದು ಮಾತ್ರವಲ್ಲ, അവന്റെ പുത്രന്റെ സ്വരൂപത്തോട് നമ്മുടെ സാദൃശ്യമാണ്. ಅವನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ನಮ್ಮನ್ನ ಆತನು ನೇಮಿಸಿದ್ದಾನೆ. എത്ര അത്ഭുതം അല്ലേ? ಎಷ್ಟು ಅದ್ಭುತ ಅಲ್ಲ? ദൈവത്തിന്റെ പെർസ്പെക്റ്റീവ്, ഇൻ ദി പെർസ്പെക്റ്റീവ് ഓഫ് ഗോഡ്, ഗോഡ് ഹാസ് ഡൺ ഓൾറെഡി. ദൈവത്തിന്റെ പദ്ധതിയിൽ ദൈവം അത് ചെയ്തു കഴിഞ്ഞു. ದೇವರ ಪದ್ಧತಿಯಲ್ಲಿ, ಯೋಜನೆಯಲ್ಲಿ ಎಲ್ಲವೂ ಮುಗಿದೋಗಿದೆ. ദൈവം തേജസ്കരിക്കുമെന്നാണ് പറഞ്ഞിരിക്കുന്നത്. ಇಲ್ಲಿ ಮಹಿಮೆ ಪಡಿಸುವನು ಎಂಬುದಾಗಿಲ್ಲ, തേജസ്കരിച്ചു. ಮಹಿಮೆ ಪದವಿಗೆ ಸೇರಿಸಿದನು ಅಂತ ಬರೆಯಲ್ಪಟ್ಟಿದೆ. ഇനി ഫിലിപ്പിയ ലേഖനം 3-ാം അധ്യായത്തിന്റെ 20-21 വാക്യങ്ങൾ കൂടെ വായിക്കാം. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 20-21 ವಚನ ಓದಿಕೊಳ್ಳೋಣ. അനേക വാക്യങ്ങൾ വായിക്കാനുണ്ട്, പക്ഷെ സമയത്തിന്റെ പരിധി മുഖാന്തരം ഞാൻ അതിലേക്ക് പോകുന്നില്ല. ಅನೇಕ ವಾಕ್ಯಗಳು ಓದಲಿಕ್ಕಿದೆ, ಆದರೆ ಸಮಯದ ಮಿತಿಯಿಂದ ನಾನು ಕೆಲವು ವಾಕ್ಯಗಳನ್ನು ನಿಮಗೆ ಹೇಳುವಂತನಾಗಿದ್ದಾನೆ. 3:20 ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. അവർക്ക് എത്ര അത്ഭുതമാണ്! ദൈവം നമ്മുടെ പൗരത്വമോ സ്വർഗത്തിലാകുന്നു, അവിടെ നിന്ന് യേശു ക്രിസ്തു രക്ഷിതാവായി വരും. ನಾವು ಪರಲೋಕ ಸಂಸ್ಥಾನದವರು, ಅಲ್ಲಿಂದಲೇ ನಮ್ಮ ಕ್ರಿಸ್ತನ ರಕ್ಷಕನಾಗಿ ಬರ್ತಾನೆ ಎಂಬುದನ್ನು ನೋಡುತ್ತೇವೆ. ഇനിയും കർത്താവ് രക്ഷിതാവായിട്ട് വരും. ಇನ್ನು ಕರ್ತನು ರಕ್ಷಕನಾಗಿ ಬರ್ತಾನ, ಕರ್ತನು ರಕ್ಷಕನಾಗಿ ಬರ್ತಾನೆ. ഇനിയും കർത്താവ് രക്ഷിതാവായി വരും. ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಇದು ನೋಡುತ್ತಾ ಇದ್ದೇವೆ ಅಂತ. കർത്താവ് രക്ഷിതാവായി വരും. ಕರ್ತನು ರಕ್ಷಕನಾಗಿ ಬರ್ತಾನ. ഇതേത് രക്ഷയാണ്? ಇದ್ಯಾವ ರಕ್ಷಣೆ? ಇದ್ಯಾವ ರಕ್ಷಣೆ? നമ്മുടെ ശരീരത്തിന്റെ വീണ്ടെടുപ്പാകുന്ന രക്ഷ, ನಮ್ಮ ಶರೀರದ ಬಿಡುಗಡೆಯ ಒಂದು ರಕ್ಷಣೆ. അവിടെ നമ്മുടെ കർത്താവായ യേശു ക്രിസ്തു സ്വർഗത്തിൽ നിന്ന് വരുമ്പോൾ, ಕರ್ತನಾದ ಯೇಸು ಕ್ರಿಸ್ತನು ಸ್ವರ್ಗದಿಂದ ಬರುವಾಗ നമ്മുടെ ഈ താഴ്ചയുള്ള ശരീരത്തെ തന്റെ മഹത്വമുള്ള ശരീരത്തോട് അനുരൂപമായി രൂപാന്തരപ്പെടും. ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಈ ದೀನಾವಸ್ಥೆಯುಳ್ಳಂತ ನಮ್ಮ ಶರೀರವನ್ನು ರೂಪಾಂತರಪಡಿಸಿ ತನ್ನ ಪ್ರಭಾವವುಳ್ಳ ಶರೀರದ ಸ್ವರೂಪವಾಗುವಂತೆ ಮಾಡುತ್ತಾನೆ. അത് എത്രയും പെട്ടെന്ന് നടക്കാൻ പോവുകയാണ്. ಅದು ಎಷ್ಟು ಬೇಗನೆ ಅದು ನಡೆಯಲಿಕ್ಕಿದೆ. അത് എപ്പോഴാണ് നമുക്ക് അറിഞ്ഞുകൂടാ. ಅದು ಯಾವಾಗ ಆಗ್ತಂತ ಗೊತ್ತಿಲ್ಲ. കർത്താവ് താൻ ഗംഭീരനാഥത്തോടും പ്രധാന ദൂതന്റെ ശബ്ദത്തോടും ദൈവത്തിന്റെ കാഹളത്തോടും കൂടെ സ്വർഗത്തിൽ നിന്ന് ഇറങ്ങി വരുവാൻ പോകുകയാണ്. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುತ್ತಾನೆ. 1 തെസ്സലോനിക്കർ അതിന്റെ 4-ാം അധ്യായം 16-ാം വാക്യം. 1 തെസ്സലോനിಕ 4:16. അപ്പൊ കർത്താവ് ഈ 3 ശബ്ദങ്ങളോട് കൂടെ വരുമ്പോൾ, ಕರ್ತನು ಈ 3 ಶಬ್ದದೊಂದಿಗೆ ಬರುತ್ತಾನೆ. കർത്താവിൽ മരിച്ചവർ ആദ്യം ഉയർത്തെഴുന്നേൽക്കും. ಕರ್ತನಲ್ಲಿ ನಿದ್ರೆ ಹೋದಂತವರು ಮೊದಲು ಎದ್ದು ಬರುತ್ತಾರೆ ಸಮಾಧಿಯಿಂದ. അവരെങ്ങനെ ഉയർത്തു വരുന്നത്? ಹೇಗೆ ಎದ್ದು ಬರುತ್ತಾರೆ? ಹೇಗೆ ಬರುತ್ತಾರೆ? തേജസ്സുള്ള ശരീരം, ಅವರು ಮಹಿಮೆಯುಳ್ಳ ಶರೀರದಲ್ಲಿ ಬರುತ್ತಾರೆ. ജീവനോടെ ശേഷിക്കുന്ന നാം ಜೀವಂತವಾಗಿ നമ്മുടെ ഈ ശരീരത്തിന് മാറ്റം വരും, രൂപാന്തരപ്പെട്ട ശരീരങ്ങൾ. ಈ ಶರೀರ ಮಾರ್ಪಡುತ್ತದೆ, ರೂಪಾಂತರ ಆಗ್ತದೆ. യേശു ക്രിസ്തുവിന് ഉള്ള മഹിമയുള്ളതുപോലെ നമുക്ക് മഹിമയുള്ള ശരീരങ്ങൾ. ಯೇಸು ಕ್ರಿಸ್ತನ ದೇಹದ ಮಹಿಮೆ ರೀತಿಯಲ್ಲಿ ನಮ್ಮ ದೇಹಕ್ಕೂ ಮಹಿಮೆ ದೊರೆಯುತ್ತದೆ. യോഹന്നാന്റെ 1-ാം ലേഖനം, ಯೋಹಾನ 1ನೇ ಪತ್ರಿಕೆ അതിന്റെ 3-ാം ಅಧ್ಯಾയം 3ನೇ ಅಧ್ಯಾಯ 2-3 ವಾಕ್ಯಗಳು, 2 ಮತ್ತು 3ನೇ ವಚನ. ಯೋಹಾನ ಪತ್ರಿಕೆ 1ನೇ ಪತ್ರಿಕೆ 3ನೇ ಅಧ್ಯಾಯ 2 ಮತ್ತು 3ನೇ ವಚನ. ಈಗ ಈ ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆಂದು ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನ ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ. നമ്മൾ ഇന്നതാകുമെന്ന് ഇതുവരെ പ്രത്യക്ഷമായിട്ടില്ല. ನಾವು ಮುಂದೆ ಏನಾಗ್ತೇವೆ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ഇത് പ്രത്യക്ഷപ്പെടുവാനായിട്ട് പോകുകയാണ്. ಆದ್ರೆ ಇದು ಪ್ರತ್ಯಕ್ಷವಾಗ್ಲಿಕ್ಕಿದೆ. അവൻ പ്രത്യക്ഷനാകുമ്പോൾ, ಆತನು ಪ್ರತ್ಯಕ್ಷನಾಗುವಾಗ നാം അവനെ താൻ ഇരിക്കുമ്പോൾ തന്നെ കാണുന്നവരാകുമ്പോൾ, ಇರುವಂತೆ ನಾವು ನೋಡುತ್ತೇವೆ ಆತನನ್ನ. നാം അവനോട് സദൃശന്മാരായി തീരും. ಅವನ ಹಾಗೆ ನಾವು ಆಗುತ್ತೇವೆ. നാം ആ പ്രഭാവമുള്ളവരായി തീരും. ಆತನ ಪ್ರಭಾವವುಳ್ಳವರಾಗ್ತೇವೆ. ആമേൻ. ಆಮೆನ್. ആമേൻ പറയില്ലോ അല്ലേ? ಸಹೋದರ ಸಭೆಯರು ಆಮೇಲೆ ಹೇಳೋದಲ್ವಾ? ಹೇಳಿ. ഈ പ്രത്യാശയുള്ളവരെന്ന് പറഞ്ഞ ആമേൻ. ಈ ನಿರೀಕ್ಷೆ ಉಳ್ಳಂತರಾದ ನಾವು ಏನ್ ಹೇಳ್ಬೇಕು? ಆಮೆನ್. അവൻ വരുമ്പോൾ നാം അവനെ കാണുന്നവരാകൊണ്ട് അവനെ പോലെ സദൃശന്മാരായി തീരും. ಅವನು ಬರುವುದನ್ನು ನಾವು ನೋಡುವಂತ ನಾವುಗಳು ಅವನ ಹಾಗೆ ನಾವು ಮಾರ್ಪಡುತ್ತೇವೆ. എങ്ങനെ അവനോട് സദൃശന്മാരാകും? ಹೇಗೆ ಅವರಿಗೆ ಆತನ തേജസ്സുള്ളവരാകും, ಮಹಿಮೆಯುಳ್ಳವರಾಗಿ. ഇതാണ് നമ്മുടെ പ്രത്യാശ. ಇದು ನಮಗಿರುವಂತ ನಿರೀಕ್ಷೆ. ആ പ്രത്യാശയുള്ളവരൊന്ന് കൈ ഉയർത്തിക്കേ. ആ ನಿರೀಕ್ಷೆ ಇರುವಂತರೆಲ್ಲ ಕೈಗಳ ಮೇಲೆ ಎತ್ತಿ.
ആമേൻ. ಆಮೆನ್. നമുക്കൊരു വലിയ ഉത്തരവാദിത്വമുണ്ട്. അത് പറഞ്ഞ് ഞാൻ അവസാനിപ്പിക്കാം. ನಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ, ಅದನ್ನ ಹೇಳಿ ನಾನು ಮುಗಿಸ್ತೇನೆ. എന്താണ് ആ ഉത്തരവാദിത്വം? ಆ ನಿರೀಕ್ಷೆ, ಆ ಒಂದು ಜವಾಬ್ದಾರಿ ಏನು? 3-ാം വാക്യത്തിൽ എന്താ വായിച്ചത്? 3ನೇ ವಚನ ಏನು ಓದಿದೆವು? അവനിൽ ഈ നിരീക്ഷയുള്ളവനെല്ലാം എന്ത് ചെയ്യുന്നു? ಈ ನಿರೀಕ್ಷೆ ಉಳ್ಳವರೆಲ್ಲರೂ ಏನ್ ಮಾಡ್ಬೇಕು? ಆತನಲ್ಲೇ ನಿರೀಕ್ಷೆಯಿಟ್ಟಿರುವ ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. തന്നನ್ನು ಶುದ್ಧ ಮಾಡಿಕೊಂಡಿರು. അങ്ങനെയാണോ? ಶುದ್ಧ ಮಾಡಿ ಕೊಳ್ಳುತ್ತಾನೆ ಅಂತ ಏನಿದೆ? കൊല്ലുತ್ತಾನೆ. ಶುದ್ಧ ಮಾಡಿಕೊಳ್ಳುತ್ತಾನೆ. ಕಂಟಿನ್ಯೂಸ್ ಟೆನ್ಸ್. ಇದು ಕಂಟಿನ್ಯೂಸ್ ಆಗಿ ಮುಂದುವರೆದು കഴിഞ്ഞിട്ടില്ല. നമ്മുടെ ജീവിതത്തിൽ കഴിഞ്ഞിട്ടില്ല. ನಮ್ಮ ಜೀವನದಲ್ಲಿ ಸಂಪೂರ್ಣ അവൻ വിശുദ്ധനായിരിക്കുന്ന പോലെ നമ്മളും തന്നെ നിർമ്മലീകരിച്ചുകൊണ്ടിരിക്കുക. ಅವನು ಶುದ್ಧನಾಗಿರೋ ಪ್ರಕಾರವೇ ನಾವು ನಮ್ಮನ್ನ ಶುದ್ಧಿಪಡಿಸಿಕೊಳ್ಳುತ್ತಲೇ ಇರಬೇಕು. ഇതാരുടെ ജോലിയാണ്? ಇದು ಯಾರ ಕೆಲಸ? ಯಾರ ಕೆಲಸ ಇದು? ബ്രദറിന്റെ ജോലി, സഭയിലെ സേവകന്റെ ജോലി, ಆ ಸಭೆಯಲ್ಲಿ ಒಂದು ಸೇವಕರ ಕೆಲಸನ, ಹಿರಿಯರ ಕೆಲಸ, ಹಿರಿಯರ ಕೆಲಸನ, ആരുടെ ജോലി ಇದೆ? ಯಾರ ಕೆಲಸ ಇದು? പ്രതിയൊಬ್ಬರು, ഓരോരുത്തരും ಒಬ್ಬೊಬ್ಬರು ಸಹ താൻ നിർമ്മലനായിരിക്കുന്ന പോലെ തന്നെ നിർമ്മലീകരിക്കും. ಹಾಗೆ ಆತನ ತನ್ನನ್ನು ತಾನೇ ಶುದ್ಧಿ ಮಾಡಿಕೊಳ್ಳುತ್ತಾನೆ. നമ്മുടെ ജീവിതത്തിൽ നമ്മൾ വിശുദ്ധമുള്ള ജീവിതം ജീവിക്കും. ನಮ್ಮ ಜೀವನದಲ್ಲಿ ಪರಿಶುದ್ಧವಾದ ಜೀವನ, വിശുദ്ധിയുള്ള ജീവിതം ജീവിച്ച് ദൈവത്തെ മഹത്വപ്പെടുത്തണം. ಪರಿಶುದ್ಧವಾದ ಜೀವನ ಮಾಡಿ ದೇವರನ್ನ ಮಹಿಮೆಪಡಿಸಿ. ദൈവത്തിന്റെ ഉദ്ദേശം എന്തോ അത് നിവർത്തിക്കപ്പെടണം. ದೇವರ ಉದ್ದೇಶ ಏನು ಅದು ಸಂಪೂರ್ಣ ಆಗ್ಬೇಕು. എന്നെ കുറിച്ചുള്ള ദൈവം എന്തിനാണ് എന്നെ സൃഷ്ടിച്ചത്? ನನ್ನನ್ನ ಕುರಿತಾಗಿ ನಾನು ಚಿಂತೆ ಮಾಡಬೇಕು. ಏನಂದ್ರೆ ದೇವರು ನನ್ನ എന്തിനാണ് ദൈവനെ വീണ്ടെടുത്തത്? ಯಾಕೆ ದೇವರು ನನ್ನ ಬಿಡುಗಡೆ ಮಾಡಿದ? എന്തിനാണ് ദൈവനെ വിളിച്ചത്? ಯಾಕೆ ದೇವರು ನನ್ನ ಕರೆದಿದ್ದಾನೆ? ആ ഉദ്ദേശം നിവർത്തീകരിക്കപ്പെടണം. ಆ ಒಂದು ಉದ್ದೇಶ ನೆರವೇರಬೇಕು. എന്താണ് ഉദ്ദേശം? ಏನು ಉದ್ದೇಶ? ദൈവത്തിന്റെ നാമം മഹത്വപ്പെടും. ದೇವರ ನಾಮಕ್ಕೆ ಮಹಿಮೆ നമ്മുടെ ಆಗಲಿ. ജീവിതത്തിൽ ഏതൊരു സമയത്തും കർത്താവ് വരുവാൻ താമസിച്ചാൽ ഈ ഭൂമിയിൽ ജീവിക്കുന്ന കാലമത്രേ ദൈവത്തെ മഹത്വപ്പെടുത്തി ജീവിക്കാൻ. ನಾವು ಈ ಭೂಲೋಕದಲ್ಲಿ ಎಷ್ಟು ವರ್ಷ ಇಲ್ಲಿ ಬದುಕ್ತೇವೋ ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಬರೋದು ഇതുപോലെ വേറെ ആരുണ്ട്? ಈ ರೀತಿಯಾದಂತಹ ಕರ್ತನಲ್ಲದೆ ഞാൻ നിന്നോട് കൂടെയുള്ള, ಆತನು ಹೇಳುತ್ತಾನೆ, സദാസമയം നമ്മോട് കൂടെയുള്ള, സദാസമയം നമ്മോട് കൂടെ, ಸದಾಕಾಲವು കഷ്ടതയിലും പ്രയാസത്തിലും, ಕಷ್ಟದಲ್ಲಿಯೂ ಪ್ರಯಾಸಗಳಲ್ಲಿ, ദുഃഖങ്ങളിലും വേദനകളിലും, ದುಃಖದಲ್ಲಿ ನೋವಿನಲ್ಲಿ നമ്മെ സഹായിക്കുന്ന, ನಮ್ಮನ್ನ ಸಹಾಯಿಸುವ, ശക്തീകരിക്കുന്ന, ನಮ್ಮನ್ನ ಬಲಪಡಿಸುವ ಕರ್ತನು അവൻ വേഗം വരുവാൻ. ಆತನು ಬೇಗನೆ ലേഖനം 9-28 വാക്യം. ಆ ಇಬ್ರಿಯ ಗ್ರಂಥ 9-28 ವಚನ. ആ വാക്യം കൂടെ നമുക്കൊന്ന് വായിച്ച് ഞാൻ അവസാനിപ്പിക്കട്ടെ. ಆ ವಾಕ್ಯವನ್ನು ಓದಿ ನಾನು ಇದು ಮುಗಿಸ್ತೇನೆ. ലേഖനം 9-28. 9ನೇ ಅಧ್ಯಾಯ 27ನೇ ವಚನ 28 2 ಒಂದೇ ಇದೆ. 28 ಬರೆದಪಟ್ಟಿಲ್ಲ, ಮೆನ್ಷನ್ ಆಗಿಲ್ಲ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಒತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ഒരിക്കൽ അവൻ എല്ലാ മനുഷ്യരുടെയും പാപത്തിന്റെ പരിഹാരത്തിന് വേണ്ടി അവൻ മരിച്ചു. ಒಂದು ಸಾರಿ ಆತನು ಎಲ್ಲರ ಪಾಪ ಪರಿಹಾರಕ್ಕಾಗಿ ಒಂದೇ ಸಾರಿ ಸಮರ್ಪಿತನಾದನು. ഇനി തനിക്കായി കാത്തിരിക്കുന്നവരുടെ രക്ഷയ്ക്കായി പാപം കൂടാതെ ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧ ಇಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವ. അന്നാണ് നമ്മുടെ ശരീരത്തിന്റെ വീണ്ടെടുപ്പ്. ಆ ದಿನವೇ ನಮ್ಮ ಶರೀರ വരുമ്പോൾ നാം അവരെ കാണുന്നവരാകൊണ്ട് അവരോട് സദൃശം. ನಾವು ಕರ್ತನು ಬರುವಾಗ ನಾವು ಆತನನ್ನು ನೋಡುವವರಾದ್ದರಿಂದ ಆತನ ಸ್ವರೂಪಕ್ಕೆ ನಾವು ദൈവത്തിന്റെ പദ്ധതിയിൽ മുന്നറിഞ്ഞവരെ വിളിച്ചവരെ നീതീകരിച്ചവരെ തേജസ്കരിച്ചു വിരിക്കുന്നു. ಆ ದೇವರ ಒಂದು ನಿಯಮದಲ್ಲಿ ಅಥವಾ ಯೋಜನೆಯಲ್ಲಿ ದೇವರು ಆತನು ತನ್ನವರೆಂಬುದಾಗಿ ನೇಮಿಸಿದನು, ಕರೆದನು, ನೀತಿಯನ್ನು ನಿರ್ಣಯಿಸಿದನು ಮತ್ತು ಅವನ ಮಹಿಮಾ ಬದಲಿಗೆ ಸೇವಿಸಿದನು ಎಂಬುದಾಗಿ ನೋಡುತ್ತೇವೆ. കർത്താവ് വരുമ്പോൾ അത് പൂർത്തീകരിക്കും. ಕರ್ತನು ತಿರುಗಿ ಬರುವಾಗ ಅದೆಲ್ಲ ಸಂಪೂರ್ಣ ಆಗ್ತದೆ. നിത്യകാലം കർത്താവിനോട് ಮತ್ತೆ ನಾವು ನಿತ್ಯಕ್ಕೂ ಕರ್ತನೊಂದಿಗೆ ಜೀವಿಸಲಿಕ್ಕೆ ഈ പ്രത്യാശ നമ്മുടെ ഹൃദയങ്ങളിൽ പുതുക്കപ്പെടുവാനിടയായി. ಈ ಒಂದು ನಿರೀಕ್ಷೆ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರಲಿ. എന്തിന് ദൈവം എന്നെ സൃഷ്ടിച്ചു? ಯಾಕಾಗಿ ದೇವರು ನನ್ನನ್ನು എന്തിന് ദൈവം എന്നെ വീണ്ടെടുത്തു? ಯಾಕಾಗಿ ದೇವರು ನನಗೆ എന്തിന് ദൈവം എന്നെ വിളിച്ചു? ಯಾಕಾಗಿ ದೇವರು ನನ್ನನ್ನು ಕರೆದಿದ್ದಾನೆ? രാവിലെ നാം അത് ശ്രദ്ധിക്കുക. ಈ ಮುಂಜಾನೆ ಅದನ್ನು ಕಲಿಯುವಂತೆ ദൈവത്തിന്റെ വചനത്തിൽ നിന്ന് ദൈവം നമ്മോട് അത് സംസാരിക്കും. ಆ ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡಿದ್ದಾನೆ. കർത്താവേ, അങ്ങയുടെ ഉദ്ദേശം പൂർണ്ണമായി നിറവേറ്റും. ನಾವು ಹೀಗೆ ಪ್ರಾರ್ಥಿಸೋಣ, ಕರ್ತನೆ ನಿನ್ನ ಉದ್ದೇಶ ನನ್ನ ಜೀವಿತದಲ್ಲಿ ನೆರವೇರಲಿ. എന്റെ ഹിതമല്ല,
ನನ್ನ ಚಿತ್ತವಲ್ಲ, നിന്റെ ഹിതം ನಿನ್ನ ಚಿತ್ತ ನೆರವೇರಲಿ. നിന്റെ ഹിതത്തിന് വേണ്ടി ഞാൻ എന്നെ സമർപ്പിക്കുക. ನಿನ್ನ ಚಿತ್ತಕ್ಕೆ ನನ್ನನ್ನು ಸಮರ್ಪಿಸ್ತೇನೆ. കർത്താവേ, കുശവന്റെ കയ്യിലെ കളിമണ്ണ് പോലെ ഞാൻ നിന്റെ കരത്തിലിരിക്കുക. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಇರುವ ಹಾಗೆ ನಾನು ನಿನ್ನ ಕೈಲಿದ್ದೇನೆ. നിന്റെ ഇഷ്ടം പോലെ നീ ഇതിനെ മെനഞ്ഞ് നീ ഉപയോഗിക്കണം. ನಿನ್ನ ಇಷ್ಟದ ಪ್ರಕಾರವಾಗಿ ನನ್ನನ್ನ ರೂಪಿಸಿ ಉಪಯೋಗಿಸಿಕೊ. കർത്താവേ, എന്നെ നിന്റെ കരങ്ങളിലേക്ക് ಕರ್ತನೆ, ನನ್ನನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡು. ಕರ್ತನು ನಮಗೆ ಸಹಾಯ ಮಾಡಿ. ಕರ್ತನ ಘನವಾದ ನಾಮಕ್ಕೆ ಮಹಿಮೆಯಾಗಲಿದ್ದಾರೆ. ಒಂದು 2 ಸಂದೇಶದಲ್ಲಿ ನಾವು ಉತ್ತಮವಾದಂತಹ ವಾಕ್ಯ ಭಾಗವನ್ನು ಕೇಳಿಸಿಕೊಳ್ಳುವಂತೆ ಮತ್ತು ದೇವರು ನೇರವಾಗಿ ನಮ್ಮ ಹೃದಯದೊಂದಿಗೆ ಮಾತಾಡಿ ಅದನ್ನು ಕೇಳಿಸಿಕೊಳ್ಳುವ ಹಾಗೆ ಸಹಾಯಿಸಿದನು. ಕರ್ತನ ಈ ರೀತಿಯಾಗಿ ನಮ್ಮ PSF ಬಳಸಿಕೊಂಡು ನಮ್ಮ ಆತ್ಮದ ಕೊರತೆಗಳು ಸಾರವಾಗಿ ಆತನು ವಾಕ್ಯಗಳನ್ನ, ತನ್ನ ನುಡಿಗಳನ್ನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಅದರಿಂದ ನಾವು ತಿಳಿದಂತ ಅಮೂಲ್ಯ ಸತ್ಯ ಏನಂದ್ರೆ, ನಮ್ಮನ್ನು ಯಾಕಾಗಿ ದೇವರು ಸೃಷ್ಟಿ ಮಾಡಿದ, ತನ್ನ ಮಹಿಮೆಗಾಗಿ ಕಳ್ಕೊಂಡ್ವಿ, ತಿರುಗಿ ನಮಗೆ ಅದನ್ನ ತಿರುಗಿ ಸಿಕ್ಕುವಂತೆ ಮಾಡಿದ, ಬಿಡುಗಡೆ ಕೊಟ್ಟರು, ನಮ್ಮನ್ನ ಕರೆದಿದ್ದ ಎಂಬುದಾಗೆಲ್ಲ ನೋಡ್ತಾರೆ. ಅದರಿಂದ ಪ್ರಿಯರೇ, ನಮಗೆ ಮತ್ತೆ ಏನ್ ಕಳ್ಕೊಂಡಿದ್ದೀವೋ ಅದೆಲ್ಲವನ್ನು ತಿರುಗಿ ಸ್ಥಾಪಿಸ್ತಾ ಇದ್ದ. ಒಂದು ದಿವಸ ಕರ್ತನ ತಿರುಗಿ ಬರುವಾಗ ಅದೆಲ್ಲವೂ ಸಂಪೂರ್ಣ ಆಗ್ತದೆ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾರೆ. ಕರ್ತನ ತಿರುಗಿ ಬರುವಾಗ ಈ ಶರೀರವು ಸಹ ಮಾರ್ಪಟ್ಟು ಆತನ ಪ್ರಭಾವವುಳ್ಳ ಶರೀರದಂತೆ ಆಗ್ತದೆ. ಎಂದೆಂದಿಗೂ ಕರ್ತನ ಜೊತೆ ನಾವಿರ್ತೇವೆ. ಇದು ನಮಗಿರುವಂತಹ ದೊಡ್ಡ ನಿರೀಕ್ಷೆ. ಓಕೆ, ಈ ನಿರೀಕ್ಷೆಯುಳ್ಳವರಾಗಿ ಈ ಲೋಕದಲ್ಲಿ ಕರ್ತನ ಉದ್ದೇಶ ನೆರವೇರಿಸುವಂತರಾಗಿರೋಣ. ಪರಿಶುದ್ಧವಾಗಿ ಕ್ರಿಸ್ತನ ಶುದ್ಧನಾಗಿರುವಂತೆ ನಮ್ಮನ್ನು ಸಹ ನಿತ್ಯಕ್ಕೂ ಶುದ್ಧಿ ಮಾಡ್ಕೊಳ್ತಾನೆ. ಆತನ ಬರೋತನಕ್ಕೆ ಈ ಲೋಕದಲ್ಲಿ ಜೀವಿಸೋಣ. ಬಂದಾಗ ಈ ದುಷ್ಟ ಲೋಕದ ಬಿಡುಗಡೆ ಮಾಡಿ ಸ್ವರ್ಗದಲ್ಲಿ ಆ ಉತ್ತಮವಾದ ದೇಶದಲ್ಲಿ ನಮ್ಮನ್ನ ಸೇರಿಸಲಿಕ್ಕೆ ಬರುತ್ತಾನೆ. ಆ ನಿರೀಕ್ಷೆಯೊಳಗಾಗಿ ಬರ್ತಾನಂತೆ. ಯಾರಾದ್ರೂ ಇನ್ನೂ ಸಹ ಕರ್ತನ ಅಂತ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಈ ಭಾಗ್ಯದ ಜೀವನಕ್ಕೆ ಬರದಿದ್ರೆ ಇವತ್ತೇ ಕರ್ತನ ಅಂತ ಯೇಸುವಿನ ಮೇಲೆ ನಂಬಿಕೆ ಇಡ್ರಿ. ನೀವು ಸಹ ಕಳೆದು ಹೋದಂತ ಆ ಮಹಿಮೆ, ಏನ್ ನಷ್ಟ ಆಗಿದೆ ಅದೆಲ್ಲವನ್ನು ತಿರುಗಿ ಕರ್ತನಿಗೆ ಕೊಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಕರ್ತನೊಂದಿಗೆ ಎಂದೆಂದಿಗೂ ಬದುಕುವಂತ ಜೀವಿತ ನಿಮ್ಗೆ ಉಂಟಾಗ್ತದೆ. ಎಂದಿಗೂ ತಿಳ್ಕೊಳ್ಬೇಡ್ರಿ ಸತ್ ಮೇಲೆ ಕತೆ ಮುಗೀತು ಅಂತ. ಆತ್ಮಕ್ಕೆ ಸಾವಿಲ್ಲ, ಶರೀರಕ್ಕೆ ಮಾತ್ರ ಸಾವು. ಮಣ್ಣೊಂದು ಮಣ್ಣಿಗೆ ಹೋಗ್ತದೆ, ಘಟ ಅಥವಾ ಶರೀರದ ಮಣ್ಣಿಗೆ ಹೋಗ್ತದೆ. ಆತ್ಮ ದೇವರು ಕೊಟ್ಟಿದ್ದವರಿಗೆ ಸಾವಿಲ್ಲ ಅಲ್ವಾ? ಇದು 2 ಸ್ಥಳಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗ್ಬೇಕಿಲ್ಲ, 4 ಸ್ಥಳಕ್ಕೆ ಹೋಗ್ಬೇಕು. ನರಕಕ್ಕೆ ಕಳಿಸಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ಅದಕ್ಕಾಗಿ ತನ್ನ ಮಗನನ್ನೇ ಕಳಿಸಿಕೊಟ್ಟು ಯೇಸು ಈ ಲೋಕದಲ್ಲಿ ಬಂದರು. ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಮರಣವನ್ನು ಜಯಿಸಿ ಎಂದು ಬಂದಿದ್ದಾನೆ. ಆತ ನಂಬುವುದರ ಮುಖಾಂತರ ನಮಗೆ ಸಿಕ್ಕ ದೊಡ್ಡ ಭಾಗ್ಯ ಏನಂದ್ರೆ, ಪಾಪಕ್ಕೆ ಬರುವಂತ ನರಕದಿಂದ ನಾವು ತಪ್ಪಿಸ್ಕೊಂಡು ನಿತ್ಯ ಸ್ವರ್ಗಕ್ಕೆ ಹೋಗುವಂತ ಒಂದು ಅವಕಾಶ ನಮಗೆ ಸಿಕ್ಕದ ಪ್ರಿಯರೇ. ಎಂದಿಗೂ ನಾವು ನಷ್ಟ ಮಾಡ್ಕೊಳ್ಬಾರ್ದು. ಎಂದಿಗೂ ನಾವು ಈ ಕ್ರಿಸ್ತನನ್ನ, ಈ ರಕ್ಷಕನನ್ನ ಬಿಟ್ಟು ದೂರವಾಗಿ ನರಕಕ್ಕೆ ಹೋಗಬಾರ್ದು. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರಾಗೋಣ. ಇಷ್ಟು ಹೊತ್ತು ಈ ಸಂದೇಶವನ್ನು ದೇವರು ನಮಗೆ ಕಲಿಸಿಕೊಡುವುದಕ್ಕಾಗಿ ದೇವರು ನಮ್ಮ ಸಂಗಡ ಪ್ರೀತಿಯಿಂದ ಯಾರು ನಾಶ ಆಗ್ಬಾರ್ದಂತ ತನ್ನ ವಾಕ್ಯದ ಮೂಲಕ ಮಾತಾಡ್ತಾರೆ ಹೊರತಾಗಿ ನಮ್ಮನ್ನ ನಾಶ ಮಾಡಬೇಕಾಗಿರೋ ಒಂದು ಕ್ಷಣದಲ್ಲಿ ನಾಶ ಮಾಡಬಹುದು. ಯಾಕಾಗಿ ಕಾಯ್ತಾ ಇದ್ದಾರೆ? ಯಾರು ನಾಶ ಆಗ್ಬಾರ್ದು, ಯಾರು ಸಹ ನರಕಕ್ಕೆ ಹೋಗೋದನ್ನ ಆಸೆಯಿಂದಲೇ ಇದುವರೆಗೂ ಕಾಯ್ತಾ ಇದ್ದಾರೆ, ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ವಾಕ್ಯದ ಮೂಲಕ. ಅದನ್ನು ತಿರಸ್ಕರಿಸದೆ ದೇವರು ತಿರಸ್ಕಾರ ಸಹಿಸೋನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಮನುಷ್ಯ ಏನ್ ಬಿತ್ತಾನೋ ಅದನ್ನೇ ಕೊಯ್ಯಬೇಕು. ಅದರಿಂದ ಪ್ರಿಯರೇ, ನಾವೇನ್ ಮಾಡ್ತೇವೆ ಅದನ್ನೇ ಕೊಯ್ತೇವೆ. ಕರ್ತನಾದ ಯೇಸುವಿನ ರಕ್ಷಿಸಲ್ಪಟ್ರೆ ನಿತ್ಯ ಜೀವಕ್ಕೆ ಹೋಗ್ತೇವೆ. ಯೇಸುವನ್ನು ತಿರಸ್ಕರಿಸಿ ಪಾಪದಲ್ಲಿ ಬದುಕಿದ್ರೆ ನಿತ್ಯ ನರಕಕ್ಕೆ ಹೋಗ್ತೇವೆ. ಅದರಿಂದ ಆಗ ಹೋಗೋದು ಬೇಡ, ದೇವ್ರ ಕಡೆ ತಿರುಗಿಕೊಂಡು ನಿತ್ಯ ಜೀವಕ್ಕೆ ಹೋಗೋಣ. ಕರ್ತನು ಈ ಸಂದೇಶದ ಮುಖಾಂತರ ನಿಮ್ಮೆಲ್ಲರೂ ಆಶ್ರಯಿಸಿದ್ದಾರೆ. ಅದನ್ನು ನಿಮಗೆ ಉಂಟಾಗ್ಲಿ. ಈ ಸಮಯದಲ್ಲಿ ಒಂದು ಸಹೋದರ ಶಿವಪ್ರಸಾದ್ ವಿಷಯದಲ್ಲಿ ನಾವು ದೀಕ್ಷಾಸ್ನಾನ ವಿಷಯದಲ್ಲಿ ಅದರೊಟ್ಟಿಗೆ ವ್ಯಕ್ತಿಯಾಗಿ ಪ್ರಾರ್ಥನೆ ಕೂಡಿ ಬರ್ತಾ ಇದ್ರು. ಆತನ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿ ಆತನ ರಕ್ಷಿಸಲ್ಪಡುವಂತೆ ದೇವರು ಮಾಡಿದ್ದನು. VBS ನಡೆಯುವ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಆತನು ಸ್ವೀಕಾರ ಮಾಡಿಕೊಂಡು ಎಂಬುದಾಗಿ ಆತನು ಸಾಕ್ಷೀಕರಿಸಿದನು. ನಂತರ ಕೆಲವು ಸಮಯ ಆತನು ದೂರ ಇದ್ದನು. ಕೆಲಸನಾಯಿತು, ಪೊಲೀಸ್ ಕೆಲಸ ಆಯಿತು. ನಂತರ ದೇವರು ಆತನ ಬಿಡಲಿಲ್ಲ. ನಿಜವಾಗಲೂ ಆತನ ಮೇಲೆ ದೇವರಿಗಿರುವಂತಹ ಪ್ರೀತಿ ಮತ್ತೆ ಕೇಳಿದಂತ ವಾಕ್ಯಗಳು ಆತನ ಜೀವಿತವನ್ನು ಬದಲಾಯಿಸಿ ಆತನ ಈ ಮಾರ್ಗದಲ್ಲಿ ನಾನು ಮುಂದುವರಿಬೇಕೆಂಬುದಾಗಿ ತೀರ್ಮಾನಿಸಿ ಆತನು ಸಭೆಗೆ ಬರುವಂತಾಯಿತು. ನಂತರ ಆತನು ದೀಕ್ಷಾಸ್ನಾನಕ್ಕೆ ಸಿದ್ಧವಾಗಿದ್ದಾನೆ. ಈ ಸಂದರ್ಭದಲ್ಲಿ ಆತನ ದೀಕ್ಷಾಸ್ನಾನದ ಕಾರ್ಯಕ್ರಮ ಇದೆ.
ಅದಕ್ಕೋಸ್ಕರ ನಾವು ಈ ಸಂದೇಶದ ಆಶೀರ್ವಾದ ಮತ್ತು ಸೋದರ ದೀಕ್ಷಾಂತ ಕಾರ್ಯದಲ್ಲಿ ಪ್ರಾರ್ಥನೆ ಮಾಡಿ ಆ ಕಾರ್ಯಕ್ಕೆ ಹೋಗುವಂತರಾಗಿರೋಣ. ದೀಕ್ಷಾ ಸ್ನಾನದ ವಿಷಯದಲ್ಲಿ ಒಂದು ವಚನವನ್ನ ನಾವು ಓದೋಣ. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿ, ನೋಡಿರಿ ನಾನು ಯುಗ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ದೇವರಿಗೆ ಮಹಿಮೆಯಾಗಲಿ. ಈ ಒಂದು ದೀಕ್ಷಾ ಸ್ನಾನದ ಒಂದು ಕಾರ್ಯ ಇದು ಯಾರೋ ಒಂದು ಮನುಷ್ಯ ಹೇಳಿರುವಂತ ಒಂದು ವಿಷಯವಲ್ಲ. ಪರಲೋಕ ಭೂಲೋಕದಲ್ಲಿ ಎಲ್ಲ ಅಧಿಕಾರ ಹೊಂದಿರುವಂತ ಕರ್ತನಾದ ಯೇಸು ಕ್ರಿಸ್ತನ ಹೇಳಿರುವಂತ ಒಂದು ವಿಷಯ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಎಷ್ಟು ದೇಶ ಜನರು? ಎಲ್ಲ ದೇಶದ ಜನರು ಯೇಸುವಿನ ಶಿಷ್ಯರ ಆಗ್ಬೇಕು, ಯೇಸುವನ್ನು ಹಿಂಬಾಲಿಸುವಂತರು ಆಗ್ಬೇಕು. ಹಾಗೆ ಮಾಡ್ಲಿ. ಎರಡನೇದಾಗಿ ಶಿಷ್ಯರಾದಂತವರಿಗೆ ಅಥವಾ ಯೇಸುವಿನ ನಂಬಿಕೆ ಇದ್ದಂತವರಿಗೆ ಅವರಿಗೆ ತಂದೆ ಮಗನ ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅಲ್ವೇ. ಮೊದಲನೇ ಸ್ಟೆಪ್ ಶಿಷ್ಯರಾಗ್ಬೇಕು, ಎರಡನೇ ಸ್ಟೆಪ್ ದೀಕ್ಷಾ ಸ್ನಾನ ಮಾಡಿಸ್ಕೊಡ್ಬೇಕು ಅಲ್ವೇ. ಮತ್ತೆ ಹೇಳ್ತಾನೆ ಮೂರನೇ ವಿಷಯನು, ನಾನು ಆಜ್ಞಾರ್ಥನ ಕಾಪಾಡಿಕೊಳ್ಳೋದಕ್ಕೆ ಅವ್ರಿಗೆ ಉಪದೇಶ ಮಾಡ್ರಿ. ಅಂದ್ರೆ ಕಂಟಿನ್ಯೂ ಆಗಿ ಟೀಚ್ ಮಾಡಿ ಅವ್ರಿಗೆ ನಾನು ಏನೆಲ್ಲ ಹೇಳ್ಕೊಟ್ಟಿದ್ದೇನೋ ಅವ್ರಿಗೆ ಕಲಿಸಿ ಕೊಡ್ರಿ. ಅಂದ್ರೆ ಫಸ್ಟ್ ಶಿಷ್ಯರಾಗ್ಬೇಕು, ನಂತರ ದೀಕ್ಷಾ ಸ್ನಾನ, ನಂತರ ಅವರು ದೇವರ ವಾಕ್ಯವನ್ನು ಕಲಿತಲೇ ಹೋಗ್ಬೇಕೆಂಬುದಾಗಿ ನೋಡುವಂತಾಗಿದ್ದೇವೆ. ಅದರಿಂದ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಂಥದ್ದು ಇಸ್ ಎ ಕಮೆಂಡ್ ಆಫ್ ಗಾಡ್ ಅಥವಾ ದೇವರ ಒಂದು ಆಜ್ಞೆ ಆಗಿದೆ. ಅದರಿಂದ ಈ ಆಜ್ಞೆಗೆ ಇದೇನಾಗ್ಲಿಕ್ಕೆ ಸಿದ್ಧನಾಗಿರ್ತಕ್ಕಂಥ ಶಿವಪ್ರಸಾದ್ಗಾಗಿ ಸ್ತೋತ್ರ ಉಂಟಾಗ್ಲಿ. ಇನ್ನು ಯಾರಾದರೂ ಈ ಕರ್ತನ ಆಜ್ಞೆಗೆ ವಿಧೇಯರಾಗದೇ ಇದ್ದರೆ ರಕ್ಷಿಸಲ್ಪಟ್ಟಿದ್ದೇನೆ ಎಂದು ಹೇಳಿಕೊಂಡು ನೀವು ನಿಜವಾದ ರಕ್ಷಣೆ ಹೊಂದಿರುವುದಾದ್ರೆ ಈ ಆಜ್ಞೆಗೆ ವಿಧೇಯರಾಗುವಂತದ್ದು ಅದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಈ ದೀಕ್ಷಾ ಸ್ನಾನ ಏನ್ ತೋರಿಸ್ತದೆ ಎಂಬುದಾಗಿ ಹೇಳುವಾಗ ಅದು ನಾನು ಕ್ರಿಸ್ತನೊಂದಿಗೆ ನನ್ನ ಪಾಪದ ಪಾಲಿಗೆ ಸತ್ತು ಹೋಗಿದ್ದೇನೆ, ಉಣಲ್ಪಟ್ಟಿದ್ದೇನೆ, ನಾನು ಎದ್ದು ಬಂದಿದ್ದೇನೆ, ಕ್ರಿಸ್ತನೊಂದಿಗೆ ಎದ್ದು ಬಂದಿದ್ದೇನೆ, ನಾನು ಹೊಸಬ, ಇನ್ನು ಹಳಬನಲ್ಲ, ನನ್ನ ಹಳೆಯ ಜೀವಿತನೇ ಆಯ್ತು, ಸತ್ತೋಯ್ತು, ಸಮಾಧಿಯಾಗಿದೆ, ಇನ್ನು ನಾನ್ಯಾರು, ಇನ್ನು ಹೊಸಬ ಎಂಬುದಾಗಿ ಅದು ತೋರಿಸುವಂತದ್ದಾಗಿದೆ. ನಂತರ ಈ ದೀಕ್ಷಾ ಸ್ನಾನ ಬಹಿರಂಗ ಸಾಕ್ಷಿಯಾಗಿದೆ. ಭೂಲೋಕದಲ್ಲಿ ಮನುಷ್ಯರ ಮುಂದೆ ನಾನು ಯೇಸುವಿನವನೆಂಬುದಾಗಿ ಯಾರು ಒಪ್ಪಿಕೊಡುತ್ತಾರೋ ಅವರನ್ನ ತಂದೆಯ ಮುಂದೆ ನಾನು ನನ್ನವನೆಂಬುದಾಗಿ ಒಪ್ಪಿಕೊಡುತ್ತೇನೆ. ಇದು ಬಹಿರಂಗವಾದಂತಹ ಒಂದು ಸಾಕ್ಷಿ. ರಕ್ಷಿಸಲ್ಪಟ್ಟಿದ್ದೇನೆ, ನಾನು ದೇವರ ಮಗನಾಗಿದ್ದೇನೆ, ನಂಬಿದ್ದೇನೆ ಎಂಬುದಾಗಿ ಆತನ ದೀಕ್ಷಾನ ಮುಖಾಂತರವಾಗಿ ತೋರಿಸುವ ವಿಷಯ. ಹಾಗೆ ನಾವು ಆ ದೀಕ್ಷಾನ ಮುಖಾಂತರ ಇರುವಂತಹ ಒಂದು ಸತ್ಯವನ್ನ ನೋಡುವಂತರಾಗಿದೆ. ಈ ಸಹೋದರನು ತನ್ನ ಆತನೆಲ್ಲರ ಮುಂದೆ ನಾನು ಯೇಸುವಿನವನೆಂಬುದಾಗಿ ಸಾಕ್ಷೀಕರಿಸಲಿಕ್ಕೂ ಮತ್ತು ನಾನು ಕ್ರಿಸ್ತನೊಂದಿಗೆ ಮರಣ ಹೊಂದಿದ್ದೇನೆ, ನನ್ನ ಪಾಪದ ಪಾಲಿಗೆ ನಾನು ಉಣಲ್ಪಟ್ಟಿದ್ದೆ, ನಾನು ಎದ್ದು ಬಂದಿನ ಹೊಸಬನು, ನಾನು ಹಳಬನಲ್ಲ ಎಂಬುದಾಗಿ ಆತನು ತಿಳಿದುಕೊಂಡವನಾಗಿ, ಗ್ರಹಿಸಿಕೊಂಡವನಾಗಿ, ತನ್ನ ಕ್ರಿಸ್ತನೊಂದಿಗೆ ಗುರುತಿಸಿಕೊಂಡವನಾಗಿ ಇದು ದೇವರ ಆಜ್ಞೆ ಎಂಬುದನ್ನು ಅರ್ಥ ಮಾಡಿಕೊಂಡು ಆಜ್ಞೆಗೆ, ರಾಜಾಜ್ಞೆಗೆ, ಸ್ವರ್ಗಾಧಿಪತಿಯರ ಆಜ್ಞೆಗೆ ಇದೇನಾಗುವಂತ ಒಂದು ಭಾಗ್ಯಕ್ಕೆ ಆತನು ಬಂದಿದ್ದಾನೆ. ಅದಕ್ಕಾಗಿ ಆತನ ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ 76ನೇ ಒಂದು ಸಂಗೀತವನ್ನ ಹಾಡುತ್ತಾ ದೇವರಿಗೆ ಸಹೋದರರನ್ನು ಸಮರ್ಪಣೆ ಮಾಡಿಕೊಳ್ಳುವಂತೆ ಪ್ರೇರೇಪಿಸುವಂತವರು ಆಗಿರುತ್ತಾರೆ. ಸ್ವಾಮಿ ನಿಂಗೆ ನಾನು ಎಲ್ಲವನ್ನೂ ಕೊಡುವೆನು, ನಿನ್ನ ಮುಂದೆ ನಾನು ಬಿದ್ದು ನಿನ್ನಾರಾಧಿಸುವೆನು. ಕರ್ತನಾದಂಥ ಯೇಸು ಕ್ರಿಸ್ತನು ನಿನ್ನ ಪಾಪ ಪರಿಹಾರಕ್ಕಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಆತನು ಮರಣವನ್ನು ಜಯಿಸಿ ಭೂಮಿಯಲ್ಲಿ ಬಂದು ಹಿಂದೆಂದಿಗೂ ಜೀವಿಸ್ತಾ ಇದ್ದಾನೆ ಎಂಬುದಾಗಿ
ಆತನ ಮೇಲೆ ನಂಬಿಕೆ ಇಟ್ಟಿದೆಯೋ? ಆತ ನಂಬಿಕೆ ಇಡೋದ ಮುಖಾಂತರವಾಗಿ ನಿನ್ನ ಪಾಪಗಳು ಸಂಪೂರ್ಣ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ನಂಬಿಕೆ ಇದೆಯೋ? ಈ ದೀಕ್ಷಾನದ ಮುಖಾಂತರವಾಗಿ ಸಂಪೂರ್ಣವಾಗಿ ನಿನ್ನ ಸಮರ್ಪಣೆ ಮಾಡಿಕೊಂಡು ನಿನ್ನ ಕೊನೆಯ ಉಸಿರು ತನಕ ಆತನಿಗೋಸ್ಕರ ಬದುಕಲು ತೀರ್ಮಾನಿಸಿದೆಯೋ? ಪ್ರಿಯ ದೇವ ಮಕ್ಕಳೇ, ನೆರೆದ ಸಭೆ, ಕರ್ತನಾದ ಯೇಸು ಕ್ರಿಸ್ತನು ಆಜ್ಞೆ ಕೊಟ್ಟ ಹಾಗೆ ಲೋಕದ ಎಲ್ಲಾ ಕಡೆಗೆ ಹೋಗಿ ಎಲ್ಲಾ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ, ಅವರಿಗೆ ತಂದೆ ಮಗನ ಪವಿತ್ರಾತ್ಮ ದೀಕ್ಷಾನ ಮಾಡಿಸಿರಿ ಎಂಬುದಾಗಿ ಆ ಪರಲೋಕ ಭೂಲೋಕದ ಅಧಿಕಾರ ಹೊಂದಿರುವಂತ ಎಲ್ಲಾ ಅಧಿಕಾರ ಅಂತಕ್ಕಂಥ ಯೇಸು ಕರ್ತನು ಆಜ್ಞೆ ಕೊಟ್ಟಿರುವುದರಿಂದ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕರ್ತನನ್ನು ಹಿಂಬಾಲಿಸುವಂತಹ ಶಿಷ್ಯನಾದ ಈ ಶಿವಪ್ರಸಾದ್ಗೆ ದೇವರ ಆಜ್ಞೆ ಮೇರೆಗೆ ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ನಾನು ದೀಕ್ಷಾನ ಮಾಡಿಸುತ್ತೇನೆ. ಸ್ವಾಮಿ ದೇವಕುಮಾರ್ ಸಹೋದರರು ಪ್ರಾರ್ಥನೆ ಮಾಡಿದ ನಂತರ ನಮ್ಮ ಕೈಗೊಳ್ಳುತ್ತದೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುತ್ತಾ ಬಂದಿರುವ ಪರಲೋಕದ ಜೀವನ ತಂದೆಯಾದವರೇ, ಮಧ್ಯಾಹ್ನ ವೇಳೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ, ಕೊಂಡಾಡ್ತೇವೆ. ಉದಯ ಕಾಲದಿಂದಲೂ ಕರ್ತನೆ ನಮ್ಮನ್ನು ಅದ್ಭುತ ರೀತಿ ನಡೆಸಿ ನಿಮ್ಮ ದೇವದಾಸರನ್ನು ಉಪಯೋಗಿಸಿಕೊಂಡು ಕರ್ತನೆ ನಿಮ್ಮ ಜೀವಳ ವಾಕ್ಯಗಳನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ ಸರಳವಾದ ರೀತಿಯಲ್ಲಿ ನಮ್ಮನ್ನ ಸೃಷ್ಟಿಸಿದ್ದು ಮಾತ್ರವಲ್ಲ, ನಮ್ಮನ್ನು ಕರೆದ ಉದ್ದೇಶ ನಾವು ಯಾವುದಕ್ಕಾಗಿ ಕರೆಯಲ್ಪಟ್ಟೆವು ಎಂಬುದನ್ನು ಸ್ವಾಮಿ ನಿಮ್ಮ ವಾಕ್ಯದ ಮೂಲಕ ದಾಸರೊಟ್ಟಿಗೆ ನಿಮ್ಮ ಆತ್ಮದ ಸಹಾಯದಿಂದ ಅಮೂಲ್ಯ ಸತ್ಯವನ್ನ ನೀವು ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ, ಕೊಂಡಾಡ್ತೇವೆ ಕರ್ತನೆ. ಅಷ್ಟು ಮಾತ್ರವಲ್ಲದೆ ಈ ಒಂದು ಸಮಯದಲ್ಲಿ ಶಿವಪ್ರಸಾದ್ ನಿಮ್ಮ ಆಜ್ಞೆಗೆ ವಿಧೇಯನಾಗಿ ದೀಕ್ಷಾಸ್ಥಾನದ ಮೂಲಕ ದೇವರೇ ಆತನು ತನ್ನ ಕರ್ತನ ನಂಬಿಕೆಯನ್ನ ಸ್ವಾಮಿ ನಾನು ನಂಬಿದ್ದೇನೆ ಎಂಬುದನ್ನ ಆತನು ಪ್ರತಿಷ್ಠಪಡಿಸಿಕೊಳ್ಳುವ ಹಾಗೆ ನೀವು ದಯ ತೋರಿಸದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ, ಕೊಂಡಾಡ್ತೇವೆ ಕರ್ತನೆ. ಈಗಾಗಲೇ ಆತನ ದೀಕ್ಷಾಸ್ಥಾನ ಹೊಂದಿ ಕರ್ತನ ಆಜ್ಞೆ ವಿಧೇಯನಾಗಿ ಕರ್ತನ ಮುಂದೆ ಆತನ ಆಜ್ಞೆಯನ್ನು ಕೈಗೊಂಡು ನೀನು ವಾಕ್ಯಾನುಸಾರವಾಗಿ ಜೀವಿಸುವಾಗೆ ನೀವು ಸಹಾಯ ಮಾಡಿ ಎಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಕರ್ತನೆ. ಇಂಥ ಕಾರ್ಯವನ್ನ ದೇವರೇ ನಮ್ಮ ಮೂಲಕ ನೀವು ನಡೆಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ, ಕೊಂಡಾಡ್ತೇವೆ. ಎಲ್ಲ ಮಾನ ಮಹಿಮೆ ಘನತೆ ಗೌರವ ನಿಮಗೆ ಸಲ್ಲಲಿ ಎಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸ್ತೋತ್ರ ಸಲ್ಲಿಸಿ ಬೇಡಿಕೊಳ್ತೇವೆ, ಕೇಳ್ತಂದೆ.